ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇರುಳುಗತ್ತಲೆಯ ಗವಿಯು ಮನೆ ದೂರ ಕನಿಕರಿಸಿ, ಇರುಳುಗತ್ತಲೆಯ ಗವಿಯು ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಆತ್ಮೀಯ ಮಂಗಳೂರು ಸಮಾಚಾರ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹಾಗೂ ಅಧ್ಯಾಪಕರಿಗೆ ಈ ಸಂದರ್ಭದಲ್ಲಿ ಶಿಕ್ಷಕ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ವಿಶೇಷವಾಗಿ ಶಿಕ್ಷಕ ದಿನಾಚರಣೆಯ ಈ ಶುಭಾವಸರದಲ್ಲಿ ನಾವೊಂದು ವಿಶೇಷ ಸರಣಿ ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ಹಲವು ಜನ ಶಿಕ್ಷಕರನ್ನು, ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿತಕ್ಕಂಥ ಶಿಕ್ಷಕರನ್ನು, ಅನುಭವಿ ಶಿಕ್ಷಕರನ್ನು, ನಿವೃತ್ತ ಶಿಕ್ಷಕರನ್ನು, ಪ್ರವೃತ್ತ ಶಿಕ್ಷಕರನ್ನು, ಕ್ರಿಯಾಶೀಲ ಶಿಕ್ಷಕರನ್ನು ಪರಿಚಯ ಮಾಡ್ತಕ್ಕಂಥ ಒಂದು ಮಾಲಿಕೆಯನ್ನು ಆರಂಭಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈಗ ನಮ್ಮ ಒಂದಿಗೆ ಇರ್ತಕ್ಕಂಥವರು ಮಲ್ಲಿಕಾ ಮೇಡಮ್, ವಿಶೇಷ ಚೇತನ ಶಾಲೆ ಸಾನ್ನಿಧ್ಯ ಇದರ ಇನ್ನೊಂದು ಶಾಖೆ ನಮ್ಮ ಉಜಿರೆ ಜನಾರ್ದನ ದೇವಸ್ಥಾನದ ಬಳಿಯಲ್ಲಿದೆ. ಅದರ ಮುಖ್ಯಸ್ಥೆ, ಸಂಪೂರ್ಣವಾದ ಮೇಲುಸ್ತುವಾರಿ ವಹಿಸ್ತಕ್ಕಂಥವ್ರು ನಮ್ಮೊಂದಿಗಿದ್ದಾರೆ. ಅವರಿಗೆ ವಾಹಿನಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಮಸ್ತೆ ಮೇಡಮ್. ಈಗ ಮುಖ್ಯವಾಗಿ ಈಗಾಗಲೇ ಹೇಳಿದಾಗೆ ಶಿಕ್ಷಕರ ದಿನಾಚರಣೆ ಶುಭಾವಸರದಲ್ಲಿ ಆ ಶಿಕ್ಷಕರನ್ನು ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನೀವು ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ನೀಡಬೇಕಾಗಿ ವಿನಂತಿ. ನನ್ನ ಹೆಸರು ಮಲ್ಲಿಕಾ ಅಂತ. ನಾನು ಸಾನ್ನಿಧ್ಯ ಎಂಡೋಸಲ್ಫಾನ್ ಸೆಂಟರಲ್ಲಿ ಮುಖ್ಯ ಶಿಕ್ಷಕಿ ಹಾಗೂ ಮನಃಶಾಸ್ತ್ರಜ್ಞೆಯಾಗಿ ಕಳೆದ 5 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬಳಿ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮೀಪದಲ್ಲಿ 2019 ಜನವರಿ ತಿಂಗಳಲ್ಲಿ ಪ್ರಾರಂಭವಾಗಿ ಎಂಡೋ ಸಂತ್ರಸ್ತರಿಗಾಗಿ ಅಂತ ಪ್ರಾರಂಭವಾಗಿದೆ. ಇನ್ನೊಂದ್ಸಲ ಹೇಳ್ಬೇಕಾ? ಅಷ್ಟೇ ಬಹಳ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಾ. ಎಂಡೋಸಲ್ಫಾನ್ನ ಅದರ ಅಧೀನದಲ್ಲಿ ಈ ಶಾಲೆಯನ್ನು ಆರಂಭಿಸಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಾ. ತುಂಬ ಸಂತೋಷ ಇದೆ. ಇನ್ನು ನಿಮ್ಮ ಮನೆ ಪರಿಸರ, ಬೆಳೆದಂಥದ್ದು, ನಿಮ್ಮ ಶಿಕ್ಷಣ ಪ್ರಾಥಮಿಕದಿಂದ ಹೇಗೆಲ್ಲ ಯಾವ ರೀತಿ ನೀವು BEd ಏನು ಎತ್ತ ಅದನ್ನು ಹೇಳಿದರೆ ಒಳ್ಳೆಯದಿತ್ತು. ನಾನು ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಗುರುವಾನ್ಕೆರೆ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಹಾಗೂ DEd ಡಿಪ್ಲೊಮಾ ಇನ್ ಎಜುಕೇಷನ್ ಶಿಕ್ಷಕರ ತರಬೇತಿಯನ್ನು ಪ್ರಸನ್ನ ಕಾಲೇಜಿನಲ್ಲಿ ಪೂರ್ಣಗೊಳಿಸಿರುತ್ತೇನೆ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಮನೋವಿಜ್ಞಾನ ವಿಭಾಗದಲ್ಲಿ SDM ಕಾಲೇಜಿನಲ್ಲಿ ಪೂರ್ಣಗೊಳಿಸಿರುತ್ತೇನೆ. ಭಾಳ ಸಂತೋಷ. DEd ಮಾಡಿದ್ದೀರಾ, ಮನೋವಿಜ್ಞಾನದಲ್ಲಿ ಅಭ್ಯಾಸ ಮಾಡಿದ್ದೀರಾ. ಹಾಗಾಗಿ ಮನೋವಿಜ್ಞಾನವನ್ನು ಅಭ್ಯಾಸ ಮಾಡಲಿಕ್ಕೆ ಕಾರಣ ಏನು ಹೇಳ್ಬೋದಾ? ಆಸಕ್ತಿ ಅಂದರೆ ನಮ್ಮ ಸ್ಟಾರ್ಟಿಂಗಿಂದ ನಮ್ಮ ಟೀಚರ್ PUCಯಲ್ಲಿ ಒಬ್ಬರು ಮೇರಿ ಟೀಚರ್ ಅಂತ ಇದ್ದರು. ಅವರು ನಮಗೆ ಮನಃಶಾಸ್ತ್ರವನ್ನು ಬೋಧಿಸ್ತಾ ಇದ್ದರು. ಅವರಿಂದಾಗಿ ಅದನ್ನು ಕಂಟಿನ್ಯೂ ಮಾಡುವ ಆಸಕ್ತಿ ಬೆಳೆ. ಭಾಳ ಒಳ್ಳೆಯ ಮಾತು ಮೇಡಮ್. ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಿಲ್ಲ, ಪ್ರತಿಯೊಬ್ಬ ಅಧ್ಯಾಪಕರಿಗೆ BEd ಅಥವಾ DEd ಅಲ್ಲಿ ಒಂದು ಸಣ್ಣ ಭಾಗ ಇದೆ. ಅದನ್ನು ಚೈಲ್ಡ್ ಸೈಕಾಲಜಿ ಅಂತ ಕರಿತೀವಲ್ವಾ? ಮಕ್ಕಳ ಮನಸ್ಥಿತಿಯನ್ನು ಅರಿತರೆ ಮಾತ್ರ ಅಧ್ಯಾಪಕ ಮಕ್ಕಳ ಮನಸ್ಸನ್ನು ಗೆಲ್ಬೋದು. ಆ ಹಿನ್ನೆಲೆಯಲ್ಲಿ ಚೈಲ್ಡ್ ಸೈಕಾಲಜಿ ಅಲ್ಲಿದೆ. ನೀವು ಪೂರ್ಣವಾದ ಸೈಕಾಲಜಿಯನ್ನು ಅಭ್ಯಾಸ ಮಾಡಿದರೆ STM ಕಾಲೇಜ್ ಉಜಿರೆ ಹೇಳಿದೆ. ನಾನು ಅಲ್ಲಿಯ ಹಳೆ ವಿದ್ಯಾರ್ಥಿಯೇ, ನನ್ನೊಟ್ಟಿಗಿದ್ದವರು ಅಲ್ಲಿ ಇದ್ದಾರೆ, ತುಂಬ ಜನ ಸೈಕಾಲಜಿ ಓದಿದ್ದಾರೆ. ನಾನು HES ಓದಿದವ. ಏನೇ ಇರಲಿ, ತುಂಬ ಸಂತೋಷ. ಹಾಗಿದ್ರೆ ನಿಮಗೆ ಶಿಕ್ಷಕಿ ಆಗಬೇಕು ಅಂತಕ್ಕಂಥ ಅಭಿಲಾಷೆ ಯಾವಾಗ ಹುಟ್ಟಿತು, ಹೇಗೆ? ಶಿಕ್ಷಕಿ ಆಗಬೇಕು ಅಂತ ಅಲ್ಲ, ನನ್ನ ಅಮ್ಮನ ಪ್ರೇರಣೆಯಿಂದ ಶಿಕ್ಷಕಿ ಆಗಬೇಕು ಅಂತ ಅವರೇ ಮಾಡಿಸ್ಲಿಕ್ಕೆ. ಅಂದರೆ ಅಮ್ಮನೂ ಅಧ್ಯಾಪಿಕೆಯ? ಅಲ್ಲ. ಅಪ್ಪ ಅಮ್ಮ ಏನು ಮಾಡ್ತಾರೆ, ಯಾರು? ಅಪ್ಪ ಅಮ್ಮ ಕೃಷಿಕರು. ಅಮ್ಮ ತೀರ್ಕೊಂಡಿದ್ದಾರೆ, ಗೃಹಿಣಿಯಾಗಿದ್ರು. ಅಮ್ಮ
ಗೃಹಿಣಿಯಾಗಿದ್ದರು, ತೀರ್ಕೊಂಡಿದ್ದಾರೆ. ಹೋ ಅಂದರೆ ಅಮ್ಮ ಗೃಹಿಣಿಯಾಗಿದ್ದುಕೊಂಡು ಮಗಳಿಗೆ ಪ್ರೋತ್ಸಾಹವನ್ನು ಆಗಲೇ ಕೊಟ್ಟಿದ್ದಾರೆ. ನೀವು ಎಷ್ಟು ಜನ ಮಕ್ಕಳು? 4 ಜನ ಹುಡುಗಿ. ನೀವು ಎಷ್ಟನೇವರು? ನಾನು 3ನೇವಳು. ಅಂದರೆ ನಿಮಗೆ ಅಕ್ಕ, ತಮ್ಮ, ಅಣ್ಣ, ತಮ್ಮ? ಅಕ್ಕಂದಿರಿಬ್ಬರು, ಒಬ್ಬರು ತಂಗಿ. ಅಂದರೆ ಎಲ್ಲರೂ ನೀವು ಭಾಗ್ಯಲಕ್ಷ್ಮಿಯಾರೇ. ನಿಮ್ಮ ಅಪ್ಪಮ್ಮನಿಗೆ ಅಪ್ಪ ಏನು ಮಾಡ್ತಾರೆ ಈಗ? ಕೃಷಿ ಮಾಡ್ತಾರೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಇವತ್ತು ಕೃಷಿ ನಾಶವಾಗಿ ಹೀಗೆಲ್ಲ ಆಗಿದೆ. ಆದರೆ ಕೃಷಿಯಲ್ಲಿ ಬದುಕು ಬೆಳಕು ಕಟ್ಟಿದ ನೀವು ಖಂಡಿತವಾಗಿ ಅಮ್ಮನ ಆಸೆಯಂತೆ ಅಧ್ಯಾಪಿಕೆಯೂ ಆಗಿದ್ದೀರ. ಅಮ್ಮ ಅಧ್ಯಾಪಿಕೆ ಅಂತಲ್ಲ, ಕಲಿಬೇಕು ಅಂತ ಕಲಿತಿರ್ಬೋದು, ಮನಃಶಾಸ್ತ್ರ ಅಭ್ಯಾಸ ಮಾಡಿ. ಈಗ ನೀವು D.Ed ಆದ ತಕ್ಷಣ ಈ ಸಾನ್ನಿಧ್ಯ ಶಾಲೆಯನ್ನು ಸೇರಿದ ಅಥವಾ ಬೇರೆ ಎಲ್ಲರ ಕೆಲಸ? ಬೇರೆ ಸೈಂಟ್ ಮೇರಿ ಸ್ಕೂಲ್. D.Ed ಆದ ತಕ್ಷಣ ಸೈಂಟ್ ಮೇರಿಸ್ ಲಾಯ್ಲಾ ಸ್ಕೂಲ್ ಲಾಯ್ಲಾದಲ್ಲಿ ಉಂಟಾ? ಹೌದು. ಆಮೇಲೆ SDM CBSE ಸ್ಕೂಲ್ ಉಜಿರೆಯಲ್ಲಿ ವರ್ಕ್ ಮಾಡಿದೆ, ನಮ್ಮ ಮನಮೋಹನ್. ಹೌದು. ಮತ್ತೆ ಮಂಗಳ ಜ್ಯೋತಿ ಇಂಟಿಗ್ರೇಟೆಡ್ ಸ್ಕೂಲ್. ಅಶೋಕ್ ಶೆಟ್ಟರ್ ಇದ್ರ? ನೀವಿರುವಾಗ ಇರಲಿಲ್ಲ? ರಾಜೇಂದ್ರ ಶೆಟ್ಟರ್. ಸರಿ. ಅದು ಧರ್ಮಸ್ಥಳದ ಅಧೀನಕ್ಕೆ ಬಂದ ಮೇಲೆ ನೀವು ಹೇಳ್ತಾ ಇದ್ದೀನಿ ಅಂತ ಕಾಣುತ್ತೆ. ಅದರ ಮೊದಲು ಇದ್ದದ್ದು ನಮ್ಮ ಸ್ನೇಹಿತರಾದ ಅಶೋಕ್ ಶೆಟ್ಟರ್. ಏನೇ ಇರಲಿ, ಹಾಗಾಗಿ ನಿಮ್ಮ ಪ್ರಾರಂಭ ಸೈಂಟ್ ಮೇರೀಸ್. ನಾನು ಆ ಪ್ರಶ್ನೆ, ಈಗ ನಮಗೆ ಶಿಕ್ಷಕ ತರಬೇತಿ ಪಡೆಯುವಾಗ ಏನೋ ತುಡಿತ ಇರ್ತದೆ, ಆಗಬೇಕು ಅಂತ, ಅಷ್ಟೇ ಭಯವೂ ಇರ್ತದೆ. ಈಗ ನಿಮ್ಮ ಪ್ರಥಮ ತರಗತಿ ಹೋದಾಗ ಯಾವ ಕ್ಲಾಸಿಗೆ ಹೋದರೆ ನಿಮ್ಮ ಅನುಭವ ಏನು? ಪ್ರಥಮ ತರಗತಿ 3ನೇ ಕ್ಲಾಸ್ ಅಂತ ಅನಿಸ್ತದೆ. ಭಯ ಇತ್ತು. ಮತ್ತೆ ಅಲ್ಲಿದ್ದು ಸಿಸ್ಟರ್ಸ್ ಎಲ್ಲ ಸ್ವಲ್ಪ ನಮಗೆ ಎನ್ಕರೇಜ್ ಮಾಡಿದ್ರು. ಮತ್ತೆ ಬೇರೆ ಸಣ್ಣ ತರಗತಿಗಳು ನನಗೆ ತುಂಬ ಇಷ್ಟ ಇತ್ತು, ಸಣ್ಣ LKG UKG ಅದಕ್ಕೆ ಮಾಡಬೇಕು ಅಂತ. ಆಮೇಲೆ ಅದನ್ನು ಕಂಟಿನ್ಯೂ ಮಾಡಿದೆ. ಖಂಡಿತ ಅದು ಆಗಲೇ ನಾನು ಹೇಳಿದ್ದೇನೆ, ನಿಜವಾಗಿ 1ರಿಂದ 4ನೇ ತರಗತಿಯವರೆಗೆ ತಾಯಂದಿರ ರೂಪದಲ್ಲಿ ಇರಬೇಕು ಅಂತಾದರೆ ಹೆಣ್ಣು ಮಕ್ಕಳು, ಸ್ತ್ರೀಯರು ಅಲ್ಲಿ ಅಧ್ಯಾಪಿಕೆಯರಾಗುವುದು ಉತ್ತಮ. ಪುರುಷರಿಂದ ಸ್ವಲ್ಪ ಕಷ್ಟ ಆಗಬಾರ್ದು ಅಂತಲ್ಲ, ಕಷ್ಟ. 1ರಿಂದ 4 ಅದಕ್ಕೆ ನಾವು LP ಅಂತ ಕರಿತೀವಿ ಕೇರಳದಲ್ಲಿ. LP ಅಂದರೆ ಲೋವರ್ ಪ್ರೈಮರಿ ಅಂತ ಲೆಕ್ಕ. ಹೈಸ್ಕೂಲಿಗೆ UP ಅಂದರೆ ಹೈಯರ್ ಅಪ್ಪರ್ ಪ್ರೈಮರಿ. ಆಮೇಲೆ HS ಅಂದರೆ ಹೈಸ್ಕೂಲು, HSS ಅಂದರೆ ಹೈಯರ್ ಸೆಕೆಂಡ್ರಿ ನಾವು ಅಲ್ಲಿ ಕರಿತಾ ಇದ್ದೇವೆ, ಅಲ್ಲಿ ಈಗಾಗಲೇ ಇದೆ. ಹಾಗಾಗಿ ಆ ಸ್ಥಾನಕ್ಕೆ ಹೆಣ್ಣು ಮಕ್ಕಳು ಇದ್ದರೆ ತಾಯಂದಿರಾಗೆ ಮಕ್ಕಳು, ಯಾಕಂದರೆ ಮಕ್ಕಳು ತಾಯಿಯನ್ನು ಬಿಟ್ಟು ಶಾಲೆಗೆ ಬರ್ತಾ ಇರೋದು, ಅಲ್ಲಿ ತಾಯಿಯನ್ನು ಇನ್ನೊಂದು ತಾಯಿಯನ್ನು ಕಾಣಬೇಕಾಗತ್ತೆ. ಅದು ಶಿಕ್ಷಕಿ ಮಾಡಬೇಕು. ಏನಂತೀರಾ ನೀವು? ನಿಮಗೆ ಆ ಅನುಭವ ಆಗಿದೆಯಾ? ಹೌದು, ನಾನು ಸಹ ಹಾಗೆ ಇರ್ತಿದ್ದೆ ಮಕ್ಕಳನ್ನು. ಈಗಲೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ವಿಶೇಷ ಮಕ್ಕಳನ್ನು ಸಹ ತಾಯಂದಿ ಥರನೇ ನೋಡ್ಕೊಳ್ಬೇಕಾಗತ್ತೆ. ಈಗಂತೂ ಹೆಚ್ಚು ವಿಶೇಷ ಮಕ್ಕಳಿಗೆ ಬಂದರೆ ಹೇಳೋದೇ ಬೇಡ, ಅವರನ್ನು ಹೆಚ್ಚು, ಯಾಕಂದರೆ ಒಂದನ್ನು ಸರಿ ಮಾಡೋ ಇನ್ನೊಂದು ನಮ್ಮ ಹತ್ರನೇ ಸೆಳೆಯಲ್ಪಡ್ತದೆ. ಖಂಡಿತ ಯಾರಿಗೆ ತಾಳ್ಮೆ ಇದೆ ಇಲ್ಲದವರಿಗೆ ಕಲಿಸ್ತದೆ. ತಾಳ್ಮೆ ಬಹಳ ಮುಖ್ಯ ಇಲ್ಲಿ. ತಾಳ್ಮೆ ಇಲ್ಲದವರಿಗೆ ಅದು ಆಗಲಿಕ್ಕಿಲ್ಲ. ತಾಳಿದವನು ಬಾಳಿ ಅನ್ನುವಂಥ ಒಂದು ಮಾತಿದ್ದ ಹಾಗೆ ಅತ್ಯಂತ ಹೆಚ್ಚು ಸೂಕ್ಷ್ಮವಾದ ಆ ಮಣ್ಣಿನ ಮುದ್ದೆ ಅಂತ ಹೇಳೋದು ಆ ಮಕ್ಕಳನ್ನು. ಅಷ್ಟು ಕೋಮಲ ಮೃದು ಬದಲು ಅವರಿಗೆ ಏನು ಗೊತ್ತಿರೋದಿಲ್ಲ. ಜಾತಿ, ಮತ, ಪಂಥ, ಭೇದ, ಲಿಂಗಭೇದ ಯಾವುದೂ ಇರೋದಿಲ್ಲ. ಅದಕ್ಕೆ ನಾವು ಒಂದು ಕಡೆ ಏನು ಹೇಳ್ತೀವಿ ಗೊತ್ತಾ? ಜನ್ಮನೇ ಜಾಯತೆ ಜಂತು ಕರ್ಮಣೇ ಜಾಯತೆ ದ್ವಿಜಃ. ಬ್ರಾಹ್ಮಣರಿಗೆ ಹೇಳುವಾಗ ಅದನ್ನು ಬ್ರಾಹ್ಮಣ ಯಾರು ಆಗ್ಬೋದು ಹೇಳುವಾಗ ಹೇಳ್ತೇವೆ, ಜನ್ಮದಲ್ಲಿ ಜಂತುವಾಗಿ, ಅದು ಬ್ರಾಹ್ಮಣರಿದ್ದರು ಕ್ಷತ್ರಿಯರಿದ್ದು ಮೂರ್ಖರಾಗೇನಿಲ್ಲ, ಅದು ಜಂತುವಾಗಿ ಹುಟ್ಟುತ್ತದೆ. ಜಾಯತೆ ಜಂತು ಕರ್ಮಣೆ, ಅವನ ಒಳ್ಳೆಯ ಕರ್ಮಾಂಗದಿಂದ ಅವ ಬ್ರಾಹ್ಮಣ್ಯ ಅಂದರೆ ಬ್ರಾಹ್ಮಣ ಅಂತ ಅರ್ಥ ಅಲ್ಲ, ದ್ವಿಜತ್ವ ಅಂದರೆ ಜ್ಞಾನದ ಸಂಕೇತ. ಜ್ಞಾನ ಪಡಿತಾನೆ, ಬೆಳಕು, ಅದು ಯಾರೂ ಪಡಿಬೋದು, ಅದಕ್ಕೇನು ಈ ಹಿತಿಮಿತಿ ಇಲ್ಲ, ಪಡಿತಾನೆ ಅಂತ. ಅದೇ ಥರ ಇದು ನೀವು ಹೇಳಿದಾಗೆ ಆ ಮಗು ಮಣ್ಣಿನ ಮುದ್ದೆ ಇದ್ದಾಗೆ, ಅದಕ್ಕೆ ಏನೂ ಇರಲ್ಲ. ಅದನ್ನು ಸರಿ ಮಾಡುವಂಥದ್ದು ಅಧ್ಯಾಪಕರ ಕರ್ತವ್ಯ. ಸರಿ, ಅದು ನಿಮಗೆ ಭಾಳ ಸಂತೋಷ ಆಯಿತು. ಸರಿ, ಈಗ ವಿಕಲಚೇತನ ಅನ್ನೋದನ್ನು ಈಗ ವಿಶೇಷ ಚೇತನ ಅಂತ ಕರಿತಾ ಇದ್ದೀವಿ. ವಿಶೇಷ ಚೇತನ ಮಕ್ಕಳಿಗೆ ನೀವು ಯಾವಾಗ ಆಕರ್ಷಣೆ ಆದ್ರಿ? ಅದರ ಬಗ್ಗೆ ನಿಮ್ಮ ಒಲವೇನು? ಅದಕ್ಕಾಗಿ ಸೈಕಾಲಜಿ ಓದಿದ್ರಾ ಹೇಗೆ? ಅದಕ್ಕಾಗಿ ಅಲ್ಲ, ಸೈಕಾಲಜಿ ಓದಿದ ಮೇಲೆ ನಮಗೆ ಇಲ್ಲಿ ಇಂಟರ್ನ್ಶಿಪ್ ಇತ್ತು, ಇಲ್ಲಿ ಆಯುಷ್ ಮೈಸೂರಲ್ಲಿ, ಆಲ್ ಇಂಡಿಯಾ ಸ್ಪೀಚ್ ಆ್ಯಂಡ್ ಇಂಜಿನಿಯರಿಂಗ್ ಅಲ್ಲಿ ಮತ್ತೆ ಈ ಮಕ್ಕಳನ್ನು ನೋಡುವಾಗ ಇದರಲ್ಲೇ ಕಂಟಿನ್ಯೂ ಮಾಡುವ, ಈ ಸೈಕಾಲಜಿ ಫೀಲ್ಡಲ್ಲೇ ಕಂಟಿನ್ಯೂ ಮಾಡುವ ಅಂತ ಮನಸ್ಸಾಯಿತು ಅಲ್ವಾ? ಮನುಷ್ಯನಿಗೆ ಸಹಾಯಕ್ಕೆ ಬೋರಬೇಕು, ಅನುಕಂಪ ಅಲ್ಲ, ಸಹಾನುಭೂತಿ ಅಲ್ಲ. ಅವರನ್ನು ನಮ್ಮ ಒಟ್ಟಿಗೆ ನಾವು ಅವರನ್ನು ಬದುಕಲಿಕ್ಕೆ ಬಿಡಬೇಕು. ಇದು ಬಹಳ ಮುಖ್ಯವಾದದ್ದು, ನೆನಪಿಡಿ. ಆದ್ದರಿಂದ ಮಾನವರಾಗೋಣ, ನಾವು ಮಾನವರಾಗೋಣ, ಮನುಷ್ಯತ್ವವನ್ನು ಪ್ರತಿಯೊಬ್ಬರು ಬೆಳೆಸಬೇಕು. ಆ ಹಿನ್ನೆಲೆ ಆ ಮಕ್ಕಳಿಗೆ ಪಾಪ ನಮಗೆಲ್ಲ ಕೊಟ್ಟ. ಆಗಲೇ ಹೇಳಿದೆ, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ. ಇದು ಕೇವಲ ಅವರಿಗೆ ಅಲ್ಲ, ನಮಗುಂಟು.
ನಮಗೆ ಹೇಗೆ ಅಂತ ಆಗಿಲ್ಲ. ಈಗ ಕರುಣಾಳು ಓ ದಯಾಳು ಪರಮ ದಯಾಳುವೇ ದೇವರೇ ಬಾ ಕೈ ಹಿಡಿದು ನಡೆಸು ನಮ್ಮನ್ನು ಅಂತ ಅವರು ಮಾತ್ರ ಕೇಳ್ಕೊಳ್ಳೋದಲ್ಲ. ಇದು ಎಲ್ಲರೂ ನಾವು ಸಹ ಒಂದು ರೀತಿಯ ವಿಕಲಾಂಗರು. ಹೇಗೆ ಗೊತ್ತಾ? ಕಾಮ, ಕ್ರೋಧ, ಮೋಹ, ಮದ, ಲೋಭ, ಮತ್ಸರ ಎಂಬ 6 ಷಡ್ವರ್ಗಗಳಿದ್ದು ಮದದಿಂದ ತುಂಬಿರ್ತೇವೆ. ಅದು ಒಂದು ರೀತಿಯ ವೈಫಲ್ಯ ಅಂತಲೇ ನಾನು ಹೇಳ್ತೇನೆ. ಅಂಥವ್ರನ್ನೆಲ್ಲ ನೀನು ಒಂದು ಕಡೆ ಬರುತ್ತೆ ನೋಡಿ, ಅಂತ ನನ್ನನ್ನು ಮೂರ್ಖನನ್ನು ಸಲಹೆ ಇದೆ ಅಂತ ಹಾಡಲ್ಲಿ ಮುಂದೆ ಬರುತ್ತೆ. ಅಂದರೆ ವಿಕಲಚೇತನರಿಗೆ, ವಿಶೇಷ ಚೇತನರಿಗೆ ಅಲ್ಲಿ ಇನ್ನೊಂದು ಅರ್ಥ ಇದೆ ಮೇಡಮ್. ವಿಶೇಷ ಚೇತನ ಹೇಳುವಾಗ ಪ್ರತಿಯೊಂದು ಮಗುವಿಗೆ ಏನಾದರೂ ತೊಂದರೆ ಇದ್ದರೂ ಒಂದು ವಿಶೇಷ ಗುಣ ಕೊಟ್ಟಿರ್ತಾರೆ. ಅದು ನಿಮಗೆ ಗೊತ್ತಿರ್ಬೋದು. ಆ ಮಗುವಿಗೆ ಬದುಕುವ ಛಲ ಕೊಟ್ಟಿರ್ತಾರೆ. ಈಗ ವಾಹಿನಿ ಮೂಲಕ ಹೇಳ್ತಾ ಇದ್ದೀನಿ ನಾನು. ಈ ನಮ್ಮ ವಸಂತ ಶೆಟ್ರ ಸಾನ್ನಿಧ್ಯ ಶಾಲೆಯಲ್ಲಿ ಕಲಿತ ಒಬ್ಬಳ ವಿದ್ಯಾರ್ಥಿನಿ. ಯಾಕೆಂದರೆ ಅಲ್ಲಿ ಕಲಿಯುವುದು ಬದುಕಲಿಕ್ಕೆ ಕಲಿಸುವುದು. ಇವತ್ತು ಇದೇ ಬರುವ ನಾಡ್ದು 12ನೇ ತಾರೀಕಿಗೆ ಮದುವೆ ಇದೆ. ಅವರು ಬರ್ತಾರೆ ಅಲ್ಲಿಗೆ ನಮ್ಮೂರಿಗೆ, ನನಗೆ ಗೊತ್ತು. ಆ ಮದುವೆ ಇದೆ ಅಂದರೆ ಭಾಳ ಸಂತೋಷ. ಅದೇನೆಂದರೆ ಆ ಮಗು ಆ ರೀತಿ ಆಗಿ ಇವತ್ತು ಮದುವೆ ಥರ ಬಂದಿದೆ, ಒಳ್ಳೆಯ ಸಂಬಂಧ ಕೂಡಿ ಬಂದಿದೆ. ಅದು ನೋಡಿ, ಇಲ್ಲೇ ಮಗುವಿನ ಪರಿಸ್ಥಿತಿ ಏನಾಗ್ತಿತ್ತು. ಆ ಕೆಲಸವನ್ನು ಮಾಡ್ತಕ್ಕಂಥ ನಿಮ್ಮ ವಸಂತ ಶೆಟ್ಟರಾಗಲಿ ಅಥವಾ ನೀವಾಗಲಿ, ನೀವು ನಿಜವಾಗಿ ಅಭಿನಂದನೆಗೆ ಅರ್ಹರು ಅಂತೇಳಿ ವಾಹಿನಿ ಪರವಾಗಿ ಅನಂತ ಅಭಿನಂದನೆಗಳು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಆಮೇಲೆ ವಿಕಲಚೇತನ ಅಂತೇಳಿದೆ. ಈ ವಿಶೇಷ ಚೇತನರ ಒಡನಾಟದಲ್ಲಿ ನೀವು ಏನು ಕಂಡುಕೊಂಡ್ರಿ? ನಿಮ್ಮ ಅನುಭವ ಹೇಳಿ. ವಿಶೇಷ ಚೇತನರ ಒಡನಾಟದಲ್ಲಿ ಕಂಡುಕೊಂಡದಂದರೆ ಆ ಮಕ್ಕಳಿಗೆ ಏನು ಗೊತ್ತಿರಲ್ಲ ಅಂತ ನಾವು ಅಂದ್ಕೊಂಡಿರ್ತೇವೆ. ಆದರೆ ಅವರು ಸಹ ಪ್ರತಿಭಾವಂತರು. ಅದ್ಯಂತ ನಾನು ಹೇಳಿದೆ, ಅವರಲ್ಲಿ ಯಾವುದೋ ಒಂದು ವಿಶೇಷ ಗುಣ ಬೇರೆ ಬೇರೆ, ಅಂದರೆ ಚಿತ್ರಕಲೆಯಲ್ಲಿರ್ಬೋದು, ಸಂಗೀತದಲ್ಲಿರ್ಬೋದು, ಎಲ್ಲಕ್ಕಿಂತ ಜಾಸ್ತಿ ನೃತ್ಯದಲ್ಲಿ. ನಮ್ಮ ಸ್ಕೂಲಲ್ಲಿ, ನಮ್ಮ ಕೇಂದ್ರದಲ್ಲಿ ಒಬ್ಬಳಿದ್ದಾಳೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಅದರಲ್ಲಿರ್ಬೋದು ಅವರು ವಿಶೇಷ ಪ್ರತಿಭೆಯನ್ನು ಹೊಂದಿರ್ತಾರೆ. ಅದನ್ನು ಗುರುತಿಸುವ ಕೆಲಸ ಆಗಬೇಕು. ಹೌದು, ಗುರುತಿಸಿ ಪ್ರೋತ್ಸಾಹ ಕೊಟ್ಟಾಗ ಆ ಮಗು ಸಂತೋಷ ಪಡುತ್ತೆ ಅಲ್ವಾ? ಆ ಕೆಲಸವನ್ನು ಮಾಡಬೇಕು. ಅವರಿಗೆ ಬದುಕುವುದನ್ನು ಕಲಿಸಬೇಕು, ಸರಿಯಾದ ವೇಷಭೂಷಣ ಡ್ರೆಸ್ ಹಾಕುವುದು ಕಲಿಸಬೇಕು, ಸ್ವಚ್ಛತೆ ಕಲಿಸಬೇಕು. ಇದು ಬಹಳ ಪ್ರಮುಖವಾದದ್ದು. ಆನಂತರ ಎಲ್ಲ ಅಲ್ವಾ? ಅದೇ ನಮ್ಮ ಸೆಂಟರಲ್ಲಿ ಮೇಯ್ನ್ ಆಗಿರೋದು ಸ್ವಚ್ಛತೆ. ನಮ್ಮ ಇವರು ಆಡಳಿತಾಧಿಕಾರಿಯ ಮಾರ್ಗದರ್ಶನವೇ ಅದೇ, ಸ್ವಚ್ಛತೆಗೆ ಹೆಚ್ಚಿನ ಪ್ರಾಧಾನ್ಯತೆ. ಇಂತಹ ಮಕ್ಕಳಿರುವಾಗ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಹಾಗೆಲ್ಲ. ಮತ್ತು ಈ ಮಕ್ಕಳಲ್ಲಿ ಇನ್ನೊಂದು ಕಲ್ತದಂದರೆ, ಅವರು ನಮ್ಮ ಮಕ್ಕಳಿಗಿಂತ ಸಹ, ನಮ್ಮ ಸಂಬಂಧಿಕರಿಗಿಂತ ಸಹ ಹೆಚ್ಚಿನ ಪ್ರೀತಿ. ನಮಗೆ ನೋವಾಗುವಾಗ ಅವರು ಜಾಸ್ತಿ ನಮ್ಮನ್ನು ಹಚ್ಕೊಳ್ತಾರೆ. ಅವರಿಗೆ ನಮ್ಮ ಭಾವನೆಗಳು ಅರ್ಥ ಆಗುತ್ತೆ, ಆ ಥರ. ಸರಿ, ಖಂಡಿತವಾಗಿ ಸತ್ಯ. ನಾನು ಸಾನ್ನಿಧ್ಯಕ್ಕೆ ಹೋದ ಮೇಲೆ ಅಲ್ಲೊಬ್ಬ ಹುಡುಗ ಇದ್ದಾನೆ, 20-25 ವರ್ಷದ ಹುಡುಗ, ನಮ್ಮ ಅಗಲ್ಪಡಿ ಹುಡುಗ. ಅವ ಓಡಿ ಬರೋದು, ಸೆಕೆಂಡ್ ಕೊಡೋದು, ನನ್ನ ಗಟ್ಟಿ ಹಿಡಿದು ಯಾವಾಗ ಏನು ಅಂದರೆ ಆ ಮಕ್ಕಳಲ್ಲಿ ಆ ಭಾವನೆ. 25 ವರ್ಷ ಆದರೂ ಮಗುವಿನ ಮನಸ್ಸೇ. ಅರ್ಥ ಆಯ್ತಾ ನಿಮಗೆ? ಸರಿಯಾಗಿ ಮಗುವಿನ ಮನಸ್ಸಲ್ಲಿ ಇರ್ತಾರೆ ಅವರು. ಅಂದರೆ ಅವರಿಗೆ ಬೇಕಾದ್ದು ನಮ್ಮ ಈ ಪ್ರೀತಿಯೇ ವಿನ ಅನುಕಂಪ ಅಲ್ಲ. ಸ್ಪಷ್ಟವಾಗಿ ನೋಡಿ, ಅನುಕಂಪದ ಪ್ರೀತಿ. ಈಗ ಇನ್ನೊಂದು ಮಾತನ್ನು ನಿಮ್ಮಲ್ಲೇ ಕೇಳೋಣ. ನೀವು ಶಿಕ್ಷಣದಲ್ಲಿ ಅಧ್ಯಾಪಿಕೆಯ ಕೆಲಸ ಮಾಡ್ತೀರಿ, ಸಮನ್ವಯ ವಿಶೇಷ ಚೇತನ ಶಾಲೆಯಲ್ಲಿ. ಇಲ್ಲೊಂದು ಸಮನ್ವಯ ಶಿಕ್ಷಣ ಅಂತ ಉಂಟು, ಕೇಳಿದ್ದೀರಾ? ಹೌದು. ಸರ್ಕಾರ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳ್ತದೆ. ಸರ್ಕಾರ ಹೇಳುತ್ತೆ ಅವರನ್ನು ಸಮೂಹದಿಂದ ದೂರ ಇಡಬೇಡಿ, ಅವರನ್ನು ಇದೇ ಶಾಲೆಯೊಳಗೆ ಹಾಕಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೌದು, ಅವರನ್ನು ಬೇರೆ ಅಂತ ಪರಿಗಣಿಸಬಾರ್ದು. ಅವರನ್ನು ಈ ಸಮನ್ವಯ ಶಿಕ್ಷಣದಲ್ಲಿ ಅವರಿಗೆ ಸಹ ಕಲಿಕೆಯ ಜೊತೆ ಅವರಿಗೆ ದೈನಂದಿನ ಸ್ವಸಹಾಯ ಚಟುವಟಿಕೆಗಳು, ಹಾಗೆ ವ್ಯಾವಹಾರಿಕ ಜ್ಞಾನಗಳನ್ನು ಕಲಿಸುವುದು, ಅದು ನಮ್ಮ ಸೆಂಟರಲ್ಲಿ ಅದೆಲ್ಲ ಮಾಡ್ತಾ ಇದ್ದೇವೆ. ಮತ್ತು ಅವರಿಗೆ ಸಹ ಎಲ್ಲ ಮಕ್ಕಳ ಥರನೇ ಅವರು ಸಹ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಆಗಿರ್ಬೋದು ಅವರು ಮುಂದೆ ಬರಬೇಕು. ಹಾಗೂ ಅವರನ್ನು ಸಮಾಜ ಸ್ವಾವಲಂಬಿಗಳನ್ನಾಗಿ ಮಾಡುವಂತಾಗಬೇಕು ಅಂತ ಒಪ್ಪಿದೆ. ಆದರೆ ನನಗೊಂದು ಸಣ್ಣ ಸಂಶಯ ಇದೆ. ಸಮನ್ವಯ ಶಿಕ್ಷಣ ಆಗಬೇಕಾದ್ರೆ ನಿಮ್ಮಂಥ ವಿಶೇಷ ಚೇತನ ಶಾಲೆಗಳೇ ಬೇಡ ಅಲ್ವಾ? ಅದಕ್ಕೆ ಉಳಿಗಾಲ ಇಲ್ಲಲ್ಲ. ನಾನು ಕೇಳಿದ್ದು ಸಮನ್ವಯ ಶಿಕ್ಷಣ ಅಂದರೆ ಇದ್ದ ಸರ್ಕಾರಿ ಶಾಲೆಗೆ ಕಳಿಸೋದು, ಆ ಮಕ್ಕಳನ್ನೇ ಕೂರಿಸೋದು. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕೇಳಿದ್ದು. ಆ ಮಕ್ಕಳ ಜೊತೆ ಕೂತ್ಕೊಳ್ಳೋದು ಅಂದರೆ ಇಂಥ ಸ್ಕೂಲೇ ಬೇಕು ಆ ಮಕ್ಕಳಿಗೆ. ಕೆಲವೊಂದ್ಸಲ ನಾನು ಅದನ್ನು ಸಹ ಒಪ್ಕೊಳ್ತೇನೆ. ಯಾಕಂದರೆ ಆ ಸ್ಕೂಲಲ್ಲಿ ಇವರನ್ನು ಬೇರೆಯೇ ಇಡ್ತಾರೆ ಸಪ್ರೇಟಾಗಿ. ನಾರ್ಮಲ್ ಮಕ್ಕಳ ಜೊತೆ ಅವರು ಎಷ್ಟಾದರೂ ಇವರದ್ದೊಂದು ಬೇರೆ, ಇವರಿಗೆ ಏಕಾಂಗಿತನ ಸಹ ಬರ್ತದೆ. ನಮ್ಮಂತಹ ವಿಶೇಷ ಶಾಲೆಗಳಲ್ಲಿ ಅವರಿಗೆ ವಿಶೇಷ. ಈಗ ನಮ್ಮ ಕೇಂದ್ರದಲ್ಲಿ 7 ಮಕ್ಕಳಿಗೆ ಒಬ್ಬರು ಟೀಚರ್, ಆ ಥರ. ಅಂದರೆ ಬೇರೆ ನಾರ್ಮಲ್ ಸ್ಕೂಲಲ್ಲೆಲ್ಲ 42 ಮಕ್ಕಳಿಗೆ ಒಬ್ಬರು ಟೀಚರ್, 30 ಮಕ್ಕಳಿಗೆ ಒಬ್ಬರು ಟೀಚರ್, ಆ ಥರ. ಆದರೆ ಸರ್ಕಾರ ಏನು ಹೇಳುತ್ತೆ ಗೊತ್ತಾ? ಅವರನ್ನು ಸಮಾಜದಿಂದ ಹೊರಗೆ ಇಡಬೇಡಿ, ಅವರಿಗೆ ಬೇರೆ ವಿಶೇಷ ಶಾಲೆಗಳು ಬೇಡ, ನಮ್ಮ ಸರ್ಕಾರಿ ಶಾಲೆಯಲ್ಲೇ ಒಟ್ಟಿಗೆ ಕಲಿಸಿದ್ದಲ್ಲ ಹೇಳ್ತದೆ. ಇದರ ಬಗ್ಗೆ ಹೇಗೆ?
ನೀವೇನು ಹೇಳೋದು ಅಂತ ಅದನ್ನು ಕೇಳ್ತಾ ಇದ್ದೇನೆ. ಇವರಿಗೆ ಸರ್ಕಾರ ವಿಶೇಷ ಹೇಳೋದು ಶಾಲೆನೇ ಬೇಕು ಅಂತೀರಾ? ನೋಡಿ ಗಮನಿಸಿ, ಖಂಡಿತವಾಗಿ ಇನ್ಕ್ಲೂಸಿವ್ ಎಜುಕೇಷನ್ ಅಥವಾ ಸಮನ್ವಯ ಶಿಕ್ಷಣ ಒಳ್ಳೆಯದು. ಆದರೆ ಕೆಲವು ವಿಶೇಷ ವಿಕಲಚೇತನರಿಗೆ ಆಗೋದಿಲ್ಲ. ಉದಾಹರಣೆಗೆ ನಾನು ಹೇಳಬಲ್ಲೆ, ಮಾನಸಿಕ ದೌರ್ಬಲ್ಯ ಇದೆ, ಮಂದಬುದ್ಧಿ, ಆ ಮಕ್ಕಳನ್ನು ಸರಿ ಮಾಡೋದು, ಈ ಮಕ್ಕಳನ್ನು ಸರಿ ಮಾಡೋದು, ಅವು ಒಟ್ಟು ಓಡ್ತಾನೆ. ಈ ಟೀಚರ್ ಅವರ ಹಿಂದೆ ಓದಬೇಕು, ಆಗ ಟೀಚರಿಗೂ ಅಷ್ಟು ತಾಳ್ಮೆ ಇರುವುದಿಲ್ಲ, ಅಲ್ಲಿ ಸಂಘರ್ಷ ಆಗ್ಬೋದು. ಒಮ್ಮೆ ನಿಮ್ಮ ಮಗುವನ್ನು ಕರ್ಕೊಂಡು ಹೋಗಿ ಅನ್ನೋ ಪರಿಸ್ಥಿತಿ ಬರುವುದು, ಅದರಿಂದ ಮಗುವಿಗೆ ತೊಂದರೆ ಬರ್ಬೋದು. ಇನ್ಕ್ಲೂಸಿವ್ ಎಜುಕೇಷನ್ ಸಂದರ್ಭದಲ್ಲಿ ವಿಶೇಷವಾಗಿ ಪರಿಗಣಿಸಬೇಕಾದ್ದು ಮಾನಸಿಕವಾದ ಸಮಸ್ಯೆ ಇದ್ದರೆ ಬ್ರೈಲ್ ಲಿಪಿ ಬೇಕು. ಅಂಥ ಮಕ್ಕಳಿಗೆ ಅಲ್ಲಿ ಬ್ರೈಲ್ ಲಿಪಿಯನ್ನು ಒಂದು ಮಗು ಕೊಡೋದು ಕಷ್ಟ. ಕುರುಡ ಮಕ್ಕಳಿಗೆ ಮತ್ತು ಯಾವೆಲ್ಲ ರೀತಿಯ ಅಂಗವೈಫಲ್ಯಗಳು ಇವೆ ಅಂತ ನಿಮ್ಗೆ ಗೊತ್ತಲ್ಲ, ಯಾವುದೆಲ್ಲ ಹೇಳ್ಬೋದಾ? ಇದು ದೈಹಿಕ ಅಂಗವಿಕಲತೆ ಇರ್ತದೆ, CP ಇರ್ತದೆ, ಮತ್ತೆ ಆಟಿಸ್ಟಿಕ್ ಮಕ್ಕಳು ಇರ್ತಾರೆ. ಆಟಿಸಮ್ ಅಂದರೆ ಏನು ಹೇಳಿ? ಆ ಮಕ್ಕಳು ಅಂದರೆ ಕೂತಲ್ಲಿ ಕೂತ್ಕೊಳ್ಳೋದಿಲ್ಲ, ಅದೊಂದು ಆರ್ಟಿಸ್ಟಿಕ್ ಮಕ್ಕಳು ಅವರಿಗೆ ಸಹ ವಿಶೇಷವಾದ ಒಂದು ಪರಿಗಣನೆ ಬೇಕಾಗುತ್ತೆ. ಹೌದು, ಮಾತಿನ ದೌರ್ಬಲ್ಯ ಇರುತ್ತಲ್ಲ ಅವರಲ್ಲಿ ಇಕೋಲ್ಯಾಲಿಯಾ ಅಂತ ಮಾತಾಡಿದನ್ನೇ ರಿಪೀಟ್ ಆಗಿ ಮಾತಾಡ್ತಾ ಇರ್ತಾರೆ ಆಟಿಸ್ಟಿಕ್ ಮಕ್ಕಳು. ಜೊಲ್ಲು ಸುರಿಸುವುದು ಇನ್ನೊಂದು, ಹೌದು, ಅದು ಮಂದಬುದ್ಧಿ ಸಾಮಾನ್ಯ ಇರಬಹುದು ಅಂತ ಕಾಣುತ್ತೆ. ಅಂದರೆ ನಮ್ಮಲ್ಲಿ ಏನು ಗೊತ್ತಾ, CWSN ಅಂದರೆ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ ಅಂತ ಕರಿತೇವೆ ನಾವು. ಆ ಮಗುವಿಗೆ ಮಂದಬುದ್ಧಿ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಉಂಟು, ಅದಕ್ಕೆ ಜಾಸ್ತಿ ಇದ್ರೆ ಆ ಮಗು ನಾವು ಹೇಳಿದ್ದು ಕೇಳೋದಿಲ್ಲ ಅಲ್ವಾ. ಇನ್ನು ಕೆಲವು ಬೆಡ್ ರಿಡನ್ ಇರ್ತವೆ, ಹೊತ್ಕೊಂಡು ಬರೋದು. ಯಾಕೆಂದರೆ ನನ್ನ ಕ್ಲಾಸಲ್ಲಿ ಒಬ್ಬಳಿದ್ಲು, ಒಬ್ಬರು ವಿಶ್ವಕರ್ಮರು, ಈಗ ಮೊನ್ನೆ ಅವರು ಭಾಳ ನನ್ನೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ನನ್ನ ಕ್ಲಾಸಿಗೆ ತಂದು ಕೂರಿಸ್ಬೇಕು, ಅವರು ಭಾರಿ ಕಷ್ಟ ಉಂಟು. ಅಂದರೆ ಹುಡುಗಿ ಅಲ್ಲಿ ಕೂತಲ್ಲೇ ಇಲ್ಲ, ಒಳ್ಳೆ ಓದಿದ್ದಾಳೆ, ಪಾಸಾಗಿದ್ದಾಳೆ, ಅಲ್ಲಿ ವಿಶೇಷ ಅದಕ್ಕೆ ಬೇಕಾದಂಥ ಏನಂತ ವಿಶೇಷವಾದ ಪ್ರಾಧಾನ್ಯತೆ ಕೊಡ್ತೇವೆ. ಆದರೆ ಅಪ್ಪನಿಗಿದೆ ಕೆಲಸ, ಬೆಳಿಗ್ಗೆದ್ದು ಆ ಮಗುವನ್ನು ಹೊತ್ತುಕೊಂಡು ಬಂದು 7ನೇ ಕ್ಲಾಸ್, ಈಗ 7ನೇ ಕ್ಲಾಸ್ ಆಗಿ ಮನೇಲಿರ್ಬೋದು, ತಂದು ಅವರಿಗೆ ವಿಶೇಷವಾದ ಕುರ್ಚಿ ಆಸನ ಇಡ್ತೇವೆ. ಆಮೇಲೆ ರ್ಯಾಂಪ್ ಸಿಸ್ಟಮ್ ಅಲ್ಲೆಲ್ಲ ಜೋರಾಗಿದೆ, ಇಲ್ಲಿ ಗೊತ್ತಿಲ್ಲ, ಪ್ರತಿ ಶಾಲೆಯಲ್ಲಿ ರ್ಯಾಂಪ್ ಬೇಕು, ಉಂಟಲ್ಲ, ಪ್ರತಿ ಶಾಲೆಯಲ್ಲಿ ರ್ಯಾಂಪ್ ಬೇಕು, ಮಕ್ಕಳನ್ನು ಕೊಂಡೋಗುವಂಥ ರೀತಿಯಲ್ಲಿ ಇರಬೇಕು. ಆದರೆ ಒಂದು ಪ್ರಶ್ನೆ ಉಂಟು, ವಿಶೇಷ ಚೇತನ ಮಕ್ಕಳಿಗೆ ನೀವು ಬದುಕಲಿಕ್ಕೆ ಕಲಿಸೋದು ಒಳ್ಳೆಯದು. ಆ ಮಕ್ಕಳಿಗೂ ನಾನು ಒಂದು ಪಾಸ್ ಆಗಬೇಕು, SLC ಮಾಡಬೇಕು ಅಂತ ಇರುತ್ತೆ ಅಂತ ಆಲೋಚನೆ ಮಾಡಿ. ಅದಕ್ಕೆ ಹೇಗೆ ಪರಿಗಣನೆ? ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಅಂದರೆ ನಾವು ಟ್ರೈನಿಂಗ್ ಕೊಡ್ತೇವೆ, ಮತ್ತು ಅದಕ್ಕೆ ಬೇಕಾಗೋದನ್ನು ಪೋಷಕರೇ ಮಾಡ್ತಾರೆ. ಈಗ ಕೆಲವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ, 10th ಪಾಸ್ ಮಾಡೋದು. ಅದು ಗೌರ್ಮೆಂಟ್ ಸ್ಕೂಲ್ನ ಅವರ ಹತ್ತಿರದ ಗೌರ್ಮೆಂಟ್ ಸ್ಕೂಲ್ನವರೇ ಅದನ್ನು ಮುಂದೆ ಹೇಗೆ ಎಲ್ಲಿ ಬರೆಸಬೇಕು ಅವರಿಗೆ ಹ್ಯಾಂಡ್ ಕೊಟ್ಟು ಬರೆಸ್ತೇವೆ ಅಂತ ಮಕ್ಕಳಿಗೆ. ಸ್ಕ್ರೈಬ್ ಹೌದು, ಸರಿ, ಹ್ಯಾಂಡ್ ಕೊಡ್ತೀರಾ, ಸ್ಕ್ರೈಬ್ ಅಂತ ಮಾಡ್ತೇವೆ, ಅದೆಲ್ಲ ಒಪ್ಪುವ. ಆದರೆ ನನ್ನ ಪ್ರಶ್ನೆ ಅದಾಗಿಲ್ಲ. ನನ್ನ ಸಾಮಾನ್ಯ ಒಂದು ಮಗುವಿಗೂ ಈ ಮಗುವಿಗೂ ಒಂದೇ ಪ್ರಶ್ನೆ ಪತ್ರಿಕೆ ಬರ್ತಾ ಇದೆಯಲ್ಲ, ಅದು ಸರಿಯೋ ಅಂತ ನನ್ನ ಪ್ರಶ್ನೆ. ಇಲ್ಲ, ಸಾಮಾನ್ಯ ಮಗುವಿನ ಇರುವಷ್ಟು ಬುದ್ಧಿಶಕ್ತಿ ಇಲ್ಲ. ಆದರೆ ಅವರು SLCಯಲ್ಲಿ ಪಬ್ಲಿಕ್ ಪರೀಕ್ಷೆಯಲ್ಲಿ ನಿಮಗೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆ ಕೊಡ್ತಾರಾ? ನನಗೆ ಅದರ ಬಗ್ಗೆ ಅದನ್ನು ಯಾಕೆ ನಾವು ಡಿಮಾಂಡ್ ಮಾಡಲಿಲ್ಲ? ನಾನು ಹೇಳ್ತಾ ಇರೋದು, ಗಮನಿಸಿ, ಇದನ್ನು ಸರ್ಕಾರಿ ಅಧಿಕಾರಿ ಗಮನಿಸಬೇಕು. ಇನ್ಕ್ಲೂಸಿವ್ ಎಜುಕೇಷನಿಗೆ ವಿಶೇಷ ಪ್ರಾತಿನಿಧ್ಯ ಕೊಡುವ ಹಿನ್ನೆಲೆಯಲ್ಲಿ ಅವರಿಗೆ ಕೆಲವು ಸಬ್ಜೆಕ್ಟನ್ನು ಕಡಿಮೆ ಮಾಡಬೇಕು. ಉದಾಹರಣೆಗೆ ಗಣಿತಕ್ಕಿಂತ ಕಡಿಮೆ, ಪ್ರಶ್ನೆ ಪರೀಕ್ಷೆ ಬೇಡ. ಎರಡನೇದಾಗಿ ಪ್ರಶ್ನೆ ಪತ್ರಿಕೆಯೇ ಬೇರೆ ಆಗಬೇಕು. ನೀವು ಹೇಳ್ತೀರಿ SSC ಇನ್ನೊಂದು ಮತ್ತೊಂದು ಹೇಳ್ತೀರಿ, ಅವರವರ ಮಟ್ಟಕ್ಕೆ ಬೇಕಾದ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆ ಬೇಕು ಅಂತ ಹೇಳ್ತೀರಿ ಅಲ್ವಾ, ಬೇರೆ ಬೇರೆ ಚಟುವಟಿಕೆ ಕೊಡಿ ಹೇಳ್ತೀರಿ. ಹಾಗಿದ್ದ ಮೇಲೆ ವಿಶೇಷ ಚೇತನರಿಗೆ ಯಾಕೆ ಇನ್ನೂ ಆಗಲಿಲ್ಲ? ಇದನ್ನು ಗಮನಿಸಬೇಕು ಎಲ್ಲರೂ. ಶಿಕ್ಷಕ ದಿನಾಚರಣೆ ಈ ಸಂದರ್ಭದಲ್ಲಿ ನಿರೂಪಕನಾದ ನಾನು ಕನ್ನಡ ಹೋರಾಟಗಾರನೂ ಹೌದು, ನಿವೃತ್ತ ಅಧ್ಯಾಪಕನೂ ಹೌದು. ಈ ಮೂಲಕ ತಮ್ಮೆಲ್ಲರ ಗಮನಕ್ಕೆ ತರುವುದೇನೆಂದರೆ, ವಿಶೇಷ ಚೇತನ ಮಕ್ಕಳಿಗೆ ವಿಶೇಷವಾದ ಒಂದು ಬೇರೆ ಪ್ರಶ್ನೆ ಪತ್ರಿಕೆ, ಸರಳವಾದ ಪ್ರಶ್ನೆ ಪತ್ರಿಕೆ ಬರಬೇಕು. ಮತ್ತು ಕಬ್ಬಿಣದ ಗಡಲೆ ಅಂತಿರ್ತಕ್ಕಂಥ ಗಣಿತವೋ ಅಥವಾ ಆಂಗ್ಲ ಭಾಷೆ ಕಡಿಮೆ ಮಾಡಬೇಕು, ಪರೀಕ್ಷೆಗಳನ್ನು ಕಡಿಮೆ ಮಾಡಬೇಕು. ಏನಂತೀರಾ ನೀವು? ಹೌದು, ಇದನ್ನು ಗಂಟೆಗೋಶವಾಗಿ ನೀವು ವಿಶೇಷ ಚೇತನ ಶಾಲೆಯವರು ಹೇಳಬೇಕು. ಯಾಕೆ ನೀವು ಅನುಭವಿಸೋದು ಆ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಾಗ, ಪಾಸ್ ಅಂತಾಗ. ಯಾಕೆಂದರೆ ವಿಶೇಷ ಚೇತನಿಗೆ ಕೆಲಸದಲ್ಲೂ ಹುದ್ದೆ ಕಡ್ಡಾಯವಾಗಿದೆ, ಇಲ್ಲಿ ಇನ್ನೊಂದು ಬರಲಿಲ್ಲ ಅಂತ ಗೊತ್ತಾಗುತ್ತೆ ನನಗೆ. ಆಗ ಆ ಮಗುವಿಗೆ ಏನು ಗೊತ್ತಿಲ್ಲದ ಮಗುವಿಗೆ, ಸ್ವಲ್ಪ ಬರೀಲಿಕ್ಕೆ ಗೊತ್ತಿಲ್ಲದ ಮಗುವನ್ನು ಕೊಂಡೋದ್ರೆ ತೊಂದರೆ ಅಲ್ವಾ? ಆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ, ವಿಶೇಷ ಚೇತನರಿಗೆ ವಿಶೇಷ ಪರಿಗಣನೆ, RTE, ರೈಟ್ ಟು ಎಜುಕೇಷನ್, ಶಿಕ್ಷಣ ಮಕ್ಕಳ ಹಕ್ಕು. ಪ್ರತಿಯೊಂದು ಮಗುವಿಗೆ ಬದುಕುವ ಹಕ್ಕಿದೆ, ಪ್ರತಿಯೊಂದು ಮಗುವಿಗೆ ಎಲ್ಲ ಪಡೆಯುವ ಹಕ್ಕಿದೆ. ಆದರೆ ನಾವು ಏನು ಮಾಡ್ತೇವೆ, ಅದು ಆಂಗ್ಲ ಮಾಧ್ಯಮ, ಇದು ಹಿಂದಿ ಮಾಧ್ಯಮ, ಅದು ತಮಿಳು ಮಾಧ್ಯಮ, ಇದು ಕನ್ನಡ ಮಾಧ್ಯಮ ಅಂತೇಳಿ ಅವರ ನಡುವೆ ತಾರತಮ್ಯ ಮಾಡ್ತಾ ಇದ್ದೀವಿ. ನಿಜವಾಗಿ ತಾರತಮ್ಯ ಯಾವ ರೀತಿ ದೃಶ್ಯ ಮಾಡಬೇಕು? ಜಾತಿ ಮತ ಪಂಥ ಭೇದ ಮಾಡಬಾರದು, ಅದು ನಮ್ಮ ಸಂವಿಧಾನ. ಅದೇ ನಾವು ಮಾಡ್ತಾ ಇದ್ದೇವಲ್ಲ, ತಪ್ಪು, ಅದು ಸರಿಯಲ್ಲ ಅಂತ ಮತ್ತೆ ಘಂಟಾಘೋಷವಾಗಿ ಹೇಳ್ತಾ
ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಪ್ರತಿಯೊಂದು ಮಗುವಿಗೆ ಊಟ, ಮಧ್ಯಾಹ್ನದ ಊಟ ಕೊಡಬೇಕು. ಈಗ ನಿಮ್ಮ ಶಾಲೆಗಳಲ್ಲಿ ಸರ್ಕಾರ ಎಷ್ಟು ಸಹಾಯ ಮಾಡುತ್ತೆ? ಸರ್ಕಾರದ ಸಹಾಯಧನ ಇದೆಯಾ? ನಮ್ಮ ಸಂಸ್ಥೆ ಅಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅನುದಾನ ಸಹ ಇದೆ. ಒಳ್ಳೆಯ ಊಟ ಕೊಡ್ತಾರೆ. ಅನುದಾನ ಇದೆಯಾ? ಹೌದು, ಬರುತ್ತೆ. ಅನುದಾನ ಬರುತ್ತೆ. ಎಲ್ಲ ಟೀಚರ್ಸ್ಗೆ ಸರ್ಕಾರ ಸಂಬಳ ಕೊಡ್ತದಾ? ಹೌದು, ಸಂಬಳ ಕೊಡುತ್ತೆ. ಆದ್ರೆ ಬೇಕಾದಷ್ಟು ಟೀಚರ್ಸ್ಗೆ ಯಾಕೆ ಕೊಡ್ತಾ ಇಲ್ಲ ಎಂಬುದೇ ಪ್ರಶ್ನೆ ನಂದು. ಯಾಕೆ ಗೊತ್ತಾ? ವಿಶೇಷ ಚೇತನಿಗೆ, ವಿಶೇಷ ಅಧ್ಯಾಪಕರಿಗೆ ವಿಶೇಷ ತರಬೇತಿ ಆದಮೇಲೆ ಅವರಿಗೆ ಯಾಕೆ ಸರ್ಕಾರ ಸಂಪೂರ್ಣ ಸಂಬಳ ಕೊಡ್ತಾ ಇಲ್ಲ? ಕೊಡಬೇಕಲ್ವಾ? ಸರಿ ಅಲ್ವಾ? ಅಧ್ಯಾಪಕರು ಸರಿ ಇದ್ದರೆ ಮಾತ್ರ ಅಲ್ಲಿ ಏನಾದ್ರು ಮಾಡ್ಬೋದು. ನೀವು ತೆಂಗಿನಕಾಯಿ ಮೇಲೆ ನೋಡಿದ್ರೆ ಸಿಕ್ಕುವುದಿಲ್ಲ, ಅದಕ್ಕೆ ಬುಡಕ್ಕೆ ಹಾಕಬೇಕಲ್ವಾ? ಆದ್ದರಿಂದ ಸರ್ಕಾರ ಗಮನಿಸಬೇಕು. RTE ಅಂತೆ, ರೈಟ್ ಟು ಎಜುಕೇಷನ್ ಅಂತೆ ಮಗುವಿನ ಅವಕಾಶ ವಂಚನೆ ಆಗಬಾರದು. ಆ ಶಾಲೆಗೆ ಅನುದಾನ ಹೆಚ್ಚು ಕೊಡಬೇಕು, ಕಡಿಮೆ ಅಲ್ಲ, ಹೆಚ್ಚು ಕೊಡಬೇಕು. ಈಗ ಕಡಿಮೆ, ಈಗ ಇಲ್ಲಿ 10 ರೂಪಾಯಿ ಕೊಟ್ಟರೆ ಅಲ್ಲಿ 20 ರೂಪಾಯಿ ಕೊಡಬೇಕು. ಸರಿ ಅಲ್ವಾ? ಅಲ್ಲಿ ಬೇಕಾದ ಪರಿಕರಗಳನ್ನು ಕೊಡಬೇಕು. ಅಲ್ಲಿ ಮಕ್ಕಳಿಗೆ ಕೆಲವು ರೀತಿಯ ಉಪಕರಣಗಳು, ಕಿವಿಗೋ ಅದಕ್ಕೋ ಇದಕ್ಕೋ ಎಲ್ಲ ಇರ್ತದೆ, ಸೈಕಲ್ ಇದೆ ಅಲ್ವಾ, ಅದು ಕೊಡಬೇಕು. ಕೊಡ್ತದ ಸರ್ಕಾರ? ಇಲ್ಲ. ಇದು ನೋಡಿ, ಗಮನಿಸಿ, ದಯವಿಟ್ಟು ಗಮನಿಸಿ, ಅಧಿಕೃತರೇ ಗಮನಿಸಿ. ಅವರು ನಮ್ಮಾಗಿರ್ತಕ್ಕಂಥ ಮಕ್ಕಳು ಪಾಪ, ಅವರಿಗೆ ಎಲ್ಲ ರೀತಿಯ ಏನು ಸರ್ಕಾರದ ಸವಲತ್ತಿದೆ ಕಡ್ಡಾಯವಾಗಿ ಕೊಡಬೇಕು. ಎಲ್ಲಿಯಾರು ಒಂದು ಮಗುವಿನ ತಾಯಿಯ ಮಗುವಿನ ಮೂಲಕ ಅವರು ಪ್ರಶ್ನೆ ಮಾಡಿದರೆ ನೀವು ಸಿಕ್ಕಾಕೊಳ್ತೀರಾ. ದಯವಿಟ್ಟು ಅಧಿಕಾರಿಗಳೇ ಇದನ್ನು ಸರ್ಕಾರದ ಗಮನ ತರಬೇಕು. ಸರ್ಕಾರ ಪಾಪ, ನೀವು ಕಾರ್ಯಾಂಗ, ನೀವು ಸರ್ಕಾರ ಅಲ್ಲೇ ಕಾನೂನು ಮಾಡ್ತದೆ ಸರಿ, ಅದರ ಸರಿ ತಪ್ಪುಗಳನ್ನು ಹೇಳಬೇಕಾದ ಕೆಲಸ ನಿಮ್ಮ ಕಾರ್ಯಾಂಗದ ಅಧಿಕಾರಿಗಳಿಗಿದೆ. IAS ಆಫೀಸರ್ಗಳಿದ್ದೀರಾ, KS ಆಫೀಸರ್ಗಳಿದ್ದೀರಾ, ದಯವಿಟ್ಟು ಗಮನಿಸಿ. ಕಮಿಷನ್ಗಳು ಇದ್ದೀರಾ, ಕೊಡಿ, ಸವಲತ್ತನ್ನು ಕೊಡಿ, ವಿಶೇಷ ಚೇತನಿಗೆ ಕೊಡಿ. ಎಲ್ಲ ಶಾಲೆಗಳಿಗೆ ಸಮೇತ ಮಧ್ಯಾಹ್ನದ ಊಟ ಕೊಡಬೇಕು. ಯಾಕೆ ಗೊತ್ತುಂಟ ಇದು? ನಿಮಗೆ ಗೊತ್ತಿರ್ಬೋದು, ಈ ಮಧ್ಯಾಹ್ನದ ಊಟ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ತಾವು ಪಕ್ಷಾತೀತ ಕೊಡುವುದು ಅಲ್ಲ. ನೀವೆಲ್ಲರಿಗೂ ಗೊತ್ತಿರ್ಬೋದು, ಯುನಿಸೆಫ್ ಒಂದಿದೆ, ವಿಶ್ವಸಂಸ್ಥೆಯ ಅಧೀನದಲ್ಲಿರುವ ಯುನಿಸೆಫಿನ ಒಂದು ರೆಕಮೆಂಡೇಷನ್, ಅಂದರೆ ಅವರ ಒಂದು ಸೂಚನೆ ಮೇರೆಗೆ ಅವರು ಏನೋ ಎಲ್ಲ ಕಡೆ ವಿಶ್ವಾದ್ಯಂತ ಎಲ್ಲಿ ಬಡತನ ಇದೆ ಅದು ಕೊಡುವ ಉದ್ದೇಶ ಆಗಿ. ನಮ್ಮ ಸಾಮಾನ್ಯ ಜನ ಹೇಳ್ತಾರೆ, ಯಾಕೆ ಊಟ ಕೊಡಿ, ಇನ್ನು ಬೇಕಾದ್ರೆ ಅವರಿಗೆ ಕಂಬಳಿ ಕೊಡಿ ಹೇಳ್ತಾರೆ. ಅದೆಲ್ಲ ಅದು ತಪ್ಪು. ಮಕ್ಕಳ ಅಪೌಷ್ಟಿಕತೆಯನ್ನು ನೀಗುವ ದೃಷ್ಟಿಯಿಂದ ಸರ್ಕಾರ ಕಡ್ಡಾಯವಾಗಿ ಅವರಿಗೆ ಊಟ ಕೊಡಬೇಕು. ಆ ಕೊಡುವಂಥದ್ದೇ ಯುನಿಸೆಫ್ ಎಂಬ ಘಟಕದ ಒಂದು ಸೂಚನೆ ಮೇರೆಗೆ ಕೊಡ್ತಾ ಇದೆ. ಅದಕ್ಕೆ ಕೇವಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ಕೇಂದ್ರ ಸರ್ಕಾರ ನನಗೆ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ 60, ರಾಜ್ಯ ಸರ್ಕಾರ 40 ಅಥವಾ ಆಚೀಚೆ ಆಗಿರ್ಬೋದು, ಅಷ್ಟನ್ನು ಹಣ ಹಾಕಿ ಎರಡೂ ಸರ್ಕಾರಗಳು, ರಾಜ್ಯ BJPಯೋ ಕಾಂಗ್ರೆಸ್ಸೋ ದಳವೋ ಅಲ್ಲ ಪ್ರಶ್ನೆ. ಅದು ಕೊಡಬೇಕಾದ್ದು ಎಲ್ಲ ಸರ್ಕಾರಗಳ ಕರ್ತವ್ಯ. ಆದ್ದರಿಂದ ಎಲ್ಲರಿಗೂ ಊಟ ಕೊಡಿ. ಎಲ್ಲರಿಗೂ ಅಂದರೆ ಈಗ ಇರುವುದು 8ನೇ ಕ್ಲಾಸ್ವರೆಗೆ, 10ರವರೆಗೆ ಮಾಡಬೇಕು ಅಂತ ಯೋಜನೆ ಇದೆ. ಎಲ್ಲರಿಗೂ ಉಚಿತ ಬಟ್ಟೆವರೆಗೆ ಕೊಡಿ, ಎಲ್ಲರಿಗೂ ಪುಸ್ತಕಗಳು, ಅದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಬಾಯಲ್ಲಿ ಹಿಡಿದಾಗ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂದರೆ ಏನು ಅಂದರೆ ಪ್ರತಿಯೊಂದು ಮಗುವಿಗೆ ಸತ್ಯ ಹೇಳಿದರೆ ಅನುದಾನ ರಹಿತ ಶಾಲೆಗಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅಧೀನದಲ್ಲಿ ಬರುವ ಕಾರಣ ನಿಮ್ಮ ಪ್ರಕಾರ 1ರಿಂದ 8ರವರೆಗೆ ಯಾವುದೇ ಮೌಲ್ಯ ಫೀಸು ತೆಗೀಬಾರದು. ಅದು ನಿಯಮ. ಅದು ಆ ನಿಯಮದಂತೆ ಉಚಿತ ಊಟ, ಉಚಿತ ಇದು ಕೊಡಿ. ಶಾಲೆ ಬೇಕು ತಂದಿದ್ದಾರಲ್ಲ, ಕೊಡಬೇಕು. ಅವರು ಶಾಲೆಯನ್ನು ನೀವು ಪಡೆದಿದ್ದೀರಿ ಸಮಾಜ ಸೇವೆ ಅಂತ, ಮತ್ತು ಇದನ್ನು ಕೊಡಬೇಕಾದ್ರೆ ನಿಮ್ಮ ಧರ್ಮ ಅಲ್ವಾ? ಅದು ಬಿಟ್ಟು ಪೋಷಕರಿಂದ ಸಿಕ್ಕಾಪಟ್ಟೆ ಏನು ಶುಲ್ಕವನ್ನು ಪಡೆದು ಅಲ್ಲಿ ಅಧ್ಯಾಪಕರಿಗೆ ಭಾಳ ಕಡಿಮೆ ಸಂಬಳ ಕೊಡ್ತಾ ಇರುವುದು ಸರಿ ಅಲ್ಲ ಎಂಬುದನ್ನು ಸವಾಹಿನಿಯಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದರೆ ಇದೆಲ್ಲ ನನ್ನ ಗಮನದಲ್ಲಿದೆ. ನಾನು ಒಂದು ಖಾಸಗಿ ಶಾಲೆಯಲ್ಲಿ ಇದ್ದವ. ಖಾಸಗಿ ಶಾಲೆಯಲ್ಲಿ ಸುಮಾರು 10-12 ವರ್ಷಗಳ ಕಾಲ ಕರ್ನಾಟಕದ ವಿವಿಧ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯನಾಗಿ ದುಡಿದು ಕೇರಳಕ್ಕೆ ಹೋದವ. ಇದು ನಿಮ್ಮ ಗಮನದಲ್ಲಿರಲಿ. ಎಲ್ಲ ಪ್ರಶ್ನೆಗಳು ಕಾನೂನುಬದ್ಧವಾಗಿ ಕೊಡತಕ್ಕದ್ದು, ಕೊಡಬೇಕಾದ್ದು ಎಂಬ ಗಮನಕ್ಕೆ ತರುತ್ತಾ ವಿಶೇಷ ಚೇತನರ ಮಗುವಿನ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತಾ, ನಿಮ್ಮಲ್ಲಿ ಕುರುಡ ಮಕ್ಕಳು ಅಂದರೆ ಅಂಧ ಮಕ್ಕಳು ಇದ್ದರೆ ಹೇಗೆ ಇದ್ದಾರಾ? ಅಂಧ ಮಕ್ಕಳು ಅಂತ ಇಲ್ಲ, ಬೇರೆ ಯಾವುದೆಲ್ಲ ಇದೆ? ಶ್ರವಣ ದೋಷ, ಹೌದು, ಶ್ರವಣ ದೋಷ ಇದೆ. ಮತ್ತೆ ವಾಕ್ ದೋಷ, ತುಂಬ ದೋಷ ಇದೆ. ಮತ್ತೆ ಅದೇ ಶಾರೀರಿಕ ಇದು. ಇಲ್ಲಿ ಅಂತ ಎಷ್ಟು ಶಾಲೆಗಳಿವೆ? ಇಲ್ಲಿ ನನಗೆ ಗೊತ್ತಿದ್ದಾಗೆ ಎಂಡೋ ಸಂತ್ರಸ್ತರ, ನಮ್ಮದು ಎಂಡೋ ಸಂತ್ರಸ್ತಗಾರಿಗೆ ಇರುವುದು ಅಂದರೆ ಕೊಕ್ಕಡದಲ್ಲೊಂದು, ಕೊಯ್ಲಾ, ಇಲ್ಲಿ ಇಲ್ಲ. ಎಂಡೋ ಶಾಲೆಗಳೇ ಉಂಟಾ? ಇಲ್ಲ. ನಿಮ್ಮದೇ ಶಾಲೆ? ಹೌದು, ಎಂಡೋ ನೋಡಿ, ಏಕೈಕ ಶಾಲೆ ಎಂಡೋಸಲ್ಫನ್ನ ಏಕೈಕ ಶಾಲೆ. ಅದು ಸರಿ. ಇಲ್ಲಿ ಈ ಮಕ್ಕಳಿಗೆ ಉಚಿತ ಊಟದ ಬಗ್ಗೆ ಹೇಳಿ ಆಯ್ತು ನಾನು. ಹಾಲು ಬರ್ತದ?
ಹಾಲು ಅಂತಲ್ಲ, ಬೆಳಗಿನ ತಿಂಡಿಯಲ್ಲಿ ಇದು ತಿಂಡಿಗೆ ಮಾಲ್ಟ್, ನಾನು ಟೀ, ಆ ಥರ. ಈಗಾಗಲೇ ನಿನ್ನೆಲ್ಲ ಮೊನ್ನೆ ಸಭಾಪತಿಯವರದ್ದು ನಾನೊಂದು ರಿಕ್ವೆಸ್ಟ್ ಮಾಡಿದ್ದೇನೆ, ಹಾಲಿನ ಹುಡಿ ಬಿಡಿ, ಹಾಲನ್ನು ಕೊಡಿ. ಯಾಕೆ ಹೇಳಿದೆ ಗೊತ್ತುಂಟ? ದಂತ ವೈದ್ಯರು ಹೇಳಿದ್ದಾರೆ ಹಾಲಿನ ಹುಡಿ ಆರೋಗ್ಯಕ್ಕೆ ಹಾನಿಕರ ಅಂತ. ಒಂದು, ಎರಡನೇದು ಹಾಲನ್ನೇ ಕೊಡುವ ಕಾರಣ ಎರಡೂ ಲಾಭ. ಒಂದು, ಮಗುವಿಗೆ ನಿಜವಾದ ಪೌಷ್ಟಿಕಾಹಾರ. ಎರಡು, ಸ್ವಲ್ಪ ದನ ಸಾಕ್ತಾರೆ ಜನ, ಅದನ್ನು ಧವಳ ಕ್ರಾಂತಿ ಹೇಳಿದೆ. ಧವಳ ಕ್ರಾಂತಿ ಅಂದರೆ ಹಸಿರು ಕ್ರಾಂತಿ ಅಂದರೆ ದನ ಸಾಕ್ತಾರೆ, ಅದಕ್ಕೆ ಪ್ರೋತ್ಸಾಹ ಕೊಟ್ಟಾಗಾಯಿತು, ರೈತರಿಗೆ ಲಾಭ ಆಯಿತು. ಆ ದೃಷ್ಟಿಯಿಂದ ವೈದ್ಯರ ಸಲಹೆ ಅದೇ ಥರ ಇದೆ, ಎಲ್ಲರಿಗೂ ಹಾಲನ್ನೇ ಕೊಡಿ, ಶುದ್ಧವಾದ ಹಾಲನ್ನೇ ಕೊಡಿ. ಉಳಿದ್ರೆ ಏನು ಮಾಡ್ಬೋದು ಗೊತ್ತುಂಟ? ಪಾಯಸದ ಊಟ ಕೊಡ್ಬೋದು. ಬೇಕಾದ್ರೆ ಪಾಯಸ ಊಟ ಅಂದರೆ ಹಾಲು 2 ವಾರದಲ್ಲಿ 2 ದಿನ ಪಾಯಸ ಊಟ ಸುಲಭದಲ್ಲಿ ಆಯಿತು. ಇನ್ನೊಂದು ಏನು ಅಂದರೆ ಉಳಿದದ್ದನ್ನು ಮೊಸರು ಮಾಡಿ ಊಟ ಕೊಡ್ಬೋದಲ್ಲ. ಇದೆಲ್ಲ ಮಾಡ್ಬೋದು. ಈ ಮಾಡಬಹುದು ಅನ್ನೋದನ್ನು ಮಾಡುತ್ತೇವೆ ನಾವು ಕೇರಳದವು. ನಾನು ಮಾಡಬಹುದು ಹೇಳಬೇಕಾದ್ರೆ ಆಧಾರ ಉಂಟಲ್ಲ. ನಮ್ಮ ಕೇರಳ ಸರ್ಕಾರಕ್ಕೆ ಬನ್ನಿ, ನಮ್ಮ ಕಾಸರಗೋಡಿಗೆ ಬನ್ನಿ, ಆಗ ವೀಡಲ್ಲಿ ನೋಡಿ ಮಧ್ಯಾಹ್ನ ಊಟ ಸಂಭ್ರಮವಾದ ಊಟವನ್ನು ಯಾವತ್ತೂ ಮಾಡ್ತಾ ಇದ್ದಾರೆ. ಅಲ್ಲಿ ಮಧ್ಯಾಹ್ನ ಊಟ ಉಂಟು, ಮೊಟ್ಟೆಯುಂಟು, ಹಾಲು ಉಂಟು. ಅದು ನಾನೊಬ್ಬ ಬ್ರಾಹ್ಮಣನಾಗಿ ಹೇಳಿದೆ, ನಾನು ಮೊಟ್ಟೆ ತಿನ್ನಿಲ್ಲ, ಆದರೂ ಹೇಳಿದ್ದೇನೆ ತಿನ್ನುವವನಿಗೆ ಕೊಡಿ ಮೊಟ್ಟೆ, ತುಂಬುವುದವನ ಹೊಟ್ಟೆ ಹಿಡಿದವ ನಾನೇ, ಆಗ ಬಾಕಿಯವರಿಗೆ ಹಣ್ಣಂಪಲು ಕೊಡಿ ಹಿಡಿದವ ನಾನೇ. ಯಾಕೆ ಗೊತ್ತಾ? ಅದು ನಿಯಮ, ಅದು ಹಾಗೆ ಕೊಡಬೇಕಾಗತ್ತೆ. ಮಧ್ಯಾಹ್ನ ಊಟ ಉಂಟು, ಪ್ರತಿ ತಿಂಗಳಿಗೊಮ್ಮೆ ಪಾಯಸದ ಊಟ ಉಂಟು, ಮತ್ತು ವಾರದ 1-2-3 ಸಲ ಅಲ್ಲಿ ಮೊಸರನ್ನು ಊಟ ಅಥವಾ ಕಚ್ಚಂಬಾರು ಮಾಡಿ ಕೊಡ್ತೇವೆ. ಇಂಥ ಸಮೃದ್ಧ ಆಹಾರವನ್ನು ತಗೊಂಡ ಮಗು ಭಾಳ ಖುಷಿಯಿಂದ ಶಾಲೆಯಲ್ಲಿ ನಲಿತದೆ, ಕುಣಿತದೆ, ಕಲಿತದೆ. ಇಲ್ಲದಿದ್ದರೆ ಹಸಿವಿಂದ ಇದ್ದರೆ ಮಗು ಹೇಗೆ ಕಲಿಕೆ ಆಗುವುದಿಲ್ಲ. ಆದ ಕಾರಣ ಮಧ್ಯಾಹ್ನ ಊಟದ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸರ್ಕಾರ ಎಲ್ಲರಿಗೂ ಆಂಗ್ಲ ಮಾಧ್ಯಮ ಕನ್ನಡ ಮಾಧ್ಯಮ ಹೇಳಬಾರ್ದು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿ, ಆಂಗ್ಲ ಮಾಧ್ಯಮ ಕನ್ನಡ ಮಾಧ್ಯಮ ಅಂತೇಳಿ ಒಬ್ಬ ರಿಕ್ಷಾ ಡ್ರೈವರು ನನ್ನ ಮಗುವಿಗೆ ಆಂಗ್ಲ ಮಾಧ್ಯಮಕ್ಕೆ ಹಾಕ್ತಾರೆ. ಅವ ಕಷ್ಟಪಟ್ಟರು, ಅವನಿಗೆ ಒಂದು ಭ್ರಮೆ ಇರ್ತದೆ. ಇದು ಭ್ರಮೆ ಒಂಥರ, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದರೆ ಸಿಕ್ಕಾಪಟ್ಟೆ ಮೇಲೆ ಹೋಗ್ತಾನೆ. ಅದು ಸರಿಯಾದಲ್ಲ, ಅದು ತಿಳುವಳಿಕೆ ಕೊಡಬೇಕು. ನನ್ನಂಥ ಕನ್ನಡ ಮಾಧ್ಯಮದಲ್ಲಿ ಓದಿದವ ಇಂಗ್ಲೀಷು ಅಧ್ಯಾಪಕ ಆಗಲಿಲ್ವ? ಆದ ಕಾರಣ ಕನ್ನಡದಲ್ಲಿ ಕಲಿಯರಿಂತಲೇ ನಾವು ಹೇಳೋದು. ಆದರೂ ಅವ ಮಗುವಿನ ಇಚ್ಛೆ ಇಂಗ್ಲೀಷ್ ಮಾಧ್ಯಮಕ್ಕೆ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಆದರೆ ಇದನ್ನು ಕೊಡಬೇಕು, ಬಟ್ಟೆ ಬರೆ ಇನ್ನೊಂದು ಕಡ್ಡಾಯವಾಗಿ ಕೊಡಲೇಬೇಕು ಅನ್ನೋದನ್ನು ಗಮನಕ್ಕೆ ತರ್ತಾ, ಈಗ ನಿಮ್ಮಲ್ಲಿ ಬರುವುದಾದರೆ ಈ ಮಕ್ಕಳಿಗೆ ಉಚಿತವಾಗಿ ವೈದ್ಯರು ಬಂದು ಅವರಿಗೆ ಶುಶ್ರೂಷೆ ಮಾಡೋದು, ಉಚಿತವಾದ ಔಷಧಿ ಕೊಡುವ ಕೆಲಸ ನಿಮ್ಮಲ್ಲಿ ನಡೀತದೆಯೋ? ಹೌದು, ನಮ್ಮ ಪ್ರಾಥಮಿಕ ಕೇಂದ್ರ ಹತ್ತಿರದಲ್ಲಿ ಇದ್ದ ಕಾರಣ ಹೌದು, ಅಲ್ಲಿಂದ ಬರ್ತಾರೆ. ಮತ್ತೆ ಫಿಸಿಯೋಥೆರಪಿಗೆ ನಮ್ಮಲ್ಲಿ ಒಬ್ಬರು ನೇಮಕ ಆಗಿದ್ದಾರೆ ಫಿಸಿಯೋಥೆರಪಿ ಕೊಡಲಿಕ್ಕೆ ಮಕ್ಕಳಿಗೆ. ನಿಮ್ಮ ಗಮನಕ್ಕೆ ಇನ್ನೊಂದು ವಿಚಾರ, ಈಗ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಪ್ರತಿ ಶಾಲೆಗೊಬ್ಬರು ಸಿಸ್ಟರ್ ಇರ್ತಿದ್ರು. ಪ್ರತಿ ಶಾಲೆಯಲ್ಲಿ ಒಬ್ಬರು ಸಿಸ್ಟರ್ ಅಲ್ಲೇ. ನಮ್ಮಲ್ಲೆಲ್ಲ ಹಾಗಿತ್ತು. ಈಗ ವಾರಕ್ಕೊಮ್ಮೆ ಆಗಿದೆ. ಅವರು 2-3 ಶಾಲೆ ಅವರಿಗೆ ಸಂಯೋಜನೆ ಮಾಡಿದ್ದಾರೆ. ಅಂದರೆ ಸಿಸ್ಟರ್ ಅಲ್ಲಿರಬೇಕು. ಯಾಕಂತ ಮಕ್ಕಳ ಸಂರಕ್ಷಣೆ, ಆರೋಗ್ಯ, ಆಹಾರ ಮತ್ತು ವಿದ್ಯಾಭ್ಯಾಸ ಎಲ್ಲವೂ ಆಗಬೇಕಾಗತ್ತೆ. ಅವರ ಪ್ರತಿಯೊಂದು ಫೋಕ್ಸೋ ಅಂದರೆ ಕೇವಲ 1098 ನಂಬರ್ ಇದೆ. ಕೇವಲ ಲೈಂಗಿಕ ಹಗರಣ ಎಂಬುದು ತಪ್ಪು. ಮಗುವಿನ ಅವಕಾಶ ವಂಚನೆಯನ್ನು ಅವರು ಪ್ರಶ್ನಿಸಬೇಕು. ಈಗ ಹೇಳಿದ ಪ್ರಶ್ನೆ ಉಂಟು, ಮಗುವಿನ ಅವಕಾಶ ವಂಚನೆ. ಮಗುವಿಗೆ ಯಾವುದೋ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ, ಅದು ವಂಚನೆ. ಮಗುವಿಗೆ ಅವನಾಗೆ ಆಹಾರ ಸಿಕ್ಕುವುದಿಲ್ಲ, ಅದು ವಂಚನೆ. ಮಗುವಿಗೆ ಹಾಲು ಸಿಕ್ಕುವುದಿಲ್ಲ, ಅದು ವಂಚನೆ. ಮಗುವಿಗೆ ಪುಸ್ತಕ ಸಿಕ್ಕುವುದಿಲ್ಲ, ಅದೆಲ್ಲ ವಂಚನೆ. ಆದ ಕಾರಣ ಮಗುವಿನ ಮೇಲೆ ದೌರ್ಜನ್ಯ ಅನ್ಯಾಯವನ್ನು ನಿಮ್ಮ ಚೈಲ್ಡ್ ಲೈನ್ನಲ್ಲೂ ಸಮೇತ, ಯಾಕೆಂದರೆ ಚೈಲ್ಡ್ ಲೈನ್ ಬಗ್ಗೆ ನಾನು ಹಿಂದೆ ಸಹ ಹೇಳಿದ್ದೆ. ಚೈಲ್ಡ್ ಲೈನ್ ಏನಾಗಿದೆ ಗೊತ್ತಾ? ಭೂತಾಕಾರಗಳಿಗೆ ಬೆಳೆದು ಚೈಲ್ಡ್ ಲೈನ್ ಅಂದರೆ ಒಂಥರ ಹೆದರಿಗೆ ಉಂಟಾಗಿದೆ. ಕಾರಣ ಏನು ಗೊತ್ತಾ? ಆಗದವ ಹೋಗಿ ಮೆಲ್ಲ ಚುಚ್ಚಿ ಕೊಡೋದು, ಲೈಂಗಿಕ ಹಗರಣ ಅಂತ. ಅದು ತಪ್ಪು. ಚೈಲ್ಡ್ ಲೈನ್ ಅವರು ಸ್ವಲ್ಪ ನೋಡಬೇಕು. ಚೈಲ್ಡ್ ಲೈನ್ ಎಂಬುದು ಮಗುವಿನ ಸಂರಕ್ಷಣೆಗೆ ಹೋಗಿ ಅಲ್ಲಿ ಅಧ್ಯಾಪಕರನ್ನು ಓಡಿಸುವ ಕೆಲಸಕ್ಕೆ ಮಾಡಬಾರ್ದು. ಮಗುವಿನ ಸಂರಕ್ಷಣೆ ಅಷ್ಟೇ ಮಾಡಬೇಕು. ಒಂದು ವೇಳೆ ಅಂಥ ದೂರುಗಳು ಬಂದರೆ ಕೂಲಂಕುಷವಾಗಿ ಪರಿಶೀಲಿಸಬೇಕು. ಇವನ ತಕ್ಷಣ ನಿಮಗೊಂದು ನಿಯಮ ಇದೆ, ಒಬ್ಬ ಅಧ್ಯಾಪಕನ ಮೇಲೆ ಏನಾದರೂ ಅಂಥ ಆರೋಪ ಬಂದರೆ ಏಕ್ದಮ್ ಪೊಲೀಸ್ ಬಂದು ಹೇಳ್ಕೊಂಡು ಹೋಗುವಾಗಿ ಇಲ್ಲ. ಅವನು ಪ್ರಾಪರ್ ಚಾನಲ್ ಮೂಲಕ ಅದು ಹೌದೋ ಅಲ್ಲ ಅಂತ ನೋಡಿ ಅವನಲ್ಲಿ ಇದಿರಬೇಕಾಗತ್ತೆ ಅಂತೇಳಿದೆ. ನ್ಯಾಯಾಲಯದ ಇದ್ದುಕೊಂಡು ಕಟ್ಟಗಡೆಗೆ ಮಕ್ಕಳ ಎದುರು ದರ ಹೇಳ್ಕೊಂಡು ಹೋಗಬಾರದು. ಯಾಕೆಂದರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಈಗಲೇ ಉಂಟು, ಅಪರಾಧ ಇರ್ಬೋದು, ಆದರೂ ಇಷ್ಟು ನಿಯಮ ಇರುವಾಗ ನೀವು ಕೇವಲ ಫೋಕ್ಸೋ ಗಿಕ್ಸೋ ಅಂತ ಕೊಂಡೋದೆ ನಿರಪರಾಧ ಅಧ್ಯಾಪಕ ಮತ್ತು ಅಥವಾ ಅಧ್ಯಾಪಿಕೆ ಕ್ಲಾಸ್ ಮಾಡಲಿಕ್ಕಾಗತ್ತಾ? ಆದ್ದರಿಂದ ಹೇಳ್ತಾ ಇದ್ದೇನೆ, ಎಲ್ಲರೂ ಗಮನಿಸಿದನ್ನು ಫೋಕ್ಸೋ ಅನ್ನೋದು ಮಾತ್ರ ಅಲ್ಲ, ಆ ಚೈಲ್ಡ್ ಲೈನ್ನವರಿಗೆ ಇನ್ನೊಂದು ಕೆಲಸ ಇದೆ, ಮಗುವಿನ ಸಂರಕ್ಷಣೆ, ಮಗುವಿಗೆ ತೊಂದರೆ ಆಗದಾಗಿ ನೋಡುವ ಕೆಲಸವನ್ನು ಅವರು ಮಾಡಬೇಕು ಅನ್ನೋದು ನಿಯಮದಲ್ಲಿದೆ. ಇದನ್ನು ಜಾಗೃತಿ ಆಗಬೇಕಾದ ಪೋಷಕರು. ಈ ಮಾತನ್ನು ಒತ್ತು ಕೊಟ್ಟು ಯಾಕೆ ಹೇಳ್ತೇನೆ ಅಂದರೆ, ರಾಷ್ಟ್ರೀಯ ವಿದ್ಯಾರ್ಥಿ ಪೋಷಕ ವೇದಿಕೆಯ ನಾನೇ ಪ್ರಧಾನ ಸಲಹೆಗಾರನಾಗಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಚೂಡಿದಾರ ಬರುವಾಗೆ ಇದೇ ಸರ್ಕಾರದಲ್ಲಿ ನಾವೇ ಮಾಡಿಸಿದ್ದೇನೆ. ಇದೇ ಸರ್ಕಾರದ ಮೂಲಕ ಇವತ್ತು
ಪೊಲೀಸು ಶಾಲೆಗಳಿಗೆ ಹೋಗುವಾಗೆಯೋ CC ಕ್ಯಾಮರಾವೋ ವೈದ್ಯರ ಪ್ರತಿ ಶಾಲೆಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದು ನಮ್ಮ ಕೋರಿಕೆ ಮೇರೆಗೆ. ಅದರಲ್ಲೇ ಬಂದದ್ದೇ ಈಗ ಮೊನ್ನೆ ಕೇಳಿದ್ದು ಸಹ ನಮ್ಮ ಸಭಾಪತಿಯವರಲ್ಲಿ ಹಾಲಿನ ಹುಡಿಬಿಡಿ ಹಾಲನ್ನು ಕೊಡಿ ಎಂಬುದು ಈಗದ್ದಲ್ಲ. ಅಷ್ಟು ಅಲ್ಲ, ಇನ್ನು ತುಂಬ ಇದೆ. ಶಾಲೆಗಳಲ್ಲಿ ದೊಡ್ಡದಾದ ಎಂಥದ್ದು ಅಡ್ವರ್ಟೈಸ್ ಹಾಕಿ ನಮ್ಮ ಶಾಲೆ ಇಷ್ಟು ಡಿಸ್ಟಿಂಕ್ಷನ್ ತಪ್ಪು 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 ಡಿಸ್ಟಿಂಕ್ಷನ್ ಅಂತ ಹಾಕೋದು ತಪ್ಪು. ಯಾಕೆ ಗೊತ್ತಾ? 75 ಡಿಸ್ಟಿಂಕ್ಷನ್ 75 ಅಲ್ಲ, ಡಿಸ್ಟಿಂಕ್ಷನ್ ಮಾರ್ಕ್ 75 ಅಲ್ಲ, 75 ಬಂದವ ಡಿಸ್ಟಿಂಕ್ಷನ್. ಗ್ರಾಚಾರಕ್ಕೆ ನನಗೆ 74 ಬಂದು, ಆ ಮಗುವಿಗೆ ಅನ್ಯಾಯ ಆಗಲಿಲ್ಲ. ಅಥವಾ 74.5 ಬಂದು, ಆ ಮಗುವಿಗೆ 0.5 ಹೋಯ್ತಲ್ಲ, ಆ ಮಗು ಏನು ಮಾಡಬೇಕು? ಆದ್ದರಿಂದ ಅದಕ್ಕಾಗಿ ರ್ಯಾಂಕ್ ಸಿಸ್ಟಮ್ ಹೋಗಿದೆ, ಗ್ರೇಡ್ ಸಿಸ್ಟಮ್ ಬಂದಿದೆ. ಇದು ಕೇರಳದಲ್ಲಿ ಫಾಲೋ ಆಗ್ತಾ ಇದೆ. ಕೇರಳದಲ್ಲಿ ಯಾವುದೇ ರೀತಿಯ ಡಿಸ್ಟಿಂಕ್ಷನ್ ಇಲ್ಲ. ಆದರೆ ಒಂದಿದೆ, ಆಲ್ A+ ಇದೆ. ಆಲ್ A+ ಅಂದರೆ ಎಲ್ಲದರಲ್ಲೂ A+ ಪಡಿಬೇಕು. ಅದನ್ನು ಆಲ್ A+ ಅನ್ನು ಅದು ಮಾಸ್. ಆಗ ನಾನು ಹೆಚ್ಚು ಅಂತ ಬರೋದಿಲ್ಲ, ಅವನಿಗೆ 90 ಇವನಿಗೆ 80 ಬರೋದಿಲ್ಲ. ಅದು ಇಲ್ಲಿಂದ ಇಲ್ಲಿವರೆಗೆ A+, ಇಲ್ಲಿಂದ ಇಲ್ಲಿವರೆಗೆ A. ಆದ ಕಾರಣ ಅಲ್ಲಿ ಇಷ್ಟು ಒಂದು ಮಕ್ಕಳಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ. ಇಲ್ಲದ ಮಕ್ಕಳಲ್ಲಿ ವ್ಯತ್ಯಾಸ ಬಂದೇ ಬರ್ತದೆ. ಆದ್ದರಿಂದ ಶಾಲೆ ಎದುರು ಅಡ್ವರ್ಟೈಸ್ ಹಾಕುವುದು ತಪ್ಪು. ಅದು ಇನ್ನೊಂದು ಮಗುವಿಗೆ ಏನಾಗುತ್ತೆ, ಅನ್ಯಾಯ ಆಗ್ತದೆ ಎಂಬುದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇದನ್ನೆಲ್ಲವನ್ನು ಫೋಕ್ಸೋ ಅಥವಾ ಚೈಲ್ಡ್ ಲೈನರು ಗಮನಿಸಬೇಕು ಅಂತ ಹೇಳ್ತಾ, ನಿಮ್ಮ ಮಕ್ಕಳಲ್ಲಿ ಪ್ರತಿಭೆ ಇದೆ, ನೀವು ಆಗ ಹೇಳಿದ್ರಿ, ಪ್ರತಿಭಾ ಪ್ರದರ್ಶನಕ್ಕೆ ಏನು ಮಾಡ್ತಾಯಿದ್ದೀರಾ? ಪ್ರತಿಭಾ ಪ್ರದರ್ಶನಕ್ಕೆ ಅಂದರೆ ನಮ್ಮಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನಂದರೆ ಸ್ವಾತಂತ್ರ್ಯ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ದೀಪಾವಳಿ, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಮಕ್ಕಳು ಅವರ ಸಂಗೀತ ಆಗಿರ್ಬೋದು, ದೇಶಭಕ್ತಿ ಗೀತೆ ಆಡ್ಬೋದು, ಹಾಗೆ ನೃತ್ಯದ ಮೂಲಕ ಅದನ್ನು ಅವರಿಗೆ ಅವಕಾಶ ಕೊಡ್ತೇವೆ. ಆ ಟೈಮಲ್ಲಿ ಎಲ್ಲ ಮಕ್ಕಳನ್ನು ವೇದಿಕೆಗೆ ತರಿಸುವ ವ್ಯವಸ್ಥೆ ಇದೆಯಾ? ಎಲ್ಲ ಮಕ್ಕಳು ಅಂದರೆ ಕೆಲವರು CP ಸೆರೆಬ್ರಲ್ ಪಾಲ್ಸಿ ಇದ್ದವರಿಗೆ ನಡಿಲಿಕ್ಕಾಗಲ್ಲ, ಅಂಥವರು ಅದರಲ್ಲಿ ಸಹ ಒಬ್ಬಳು ಪದ್ಯ ಹೇಳುವವಳಿದ್ದಾಳೆ. ವೀಲ್ ಚೇರಲ್ಲಿ ಕೂತ್ಕೊಂಡೇ ಪದ್ಯ ಹೇಳ್ತಾಳೆ, ತುಂಬ ಚಂದ ಪದ್ಯ ಹೇಳ್ತಾಳೆ, ಪೂಜಾ ಅಂತ. ಹಾಗೆ ಕೆಲವು ಮಕ್ಕಳನ್ನು ಎಲ್ಲ ಮಾಸ್ ಆಗಿ ಒಂದು ಡ್ಯಾನ್ಸ್ ಮಾಡಿಸುದ ಲಾಸ್ಟಿಗೆ ಆ ಥರ ಮಾಡಿಸ್ತೇವೆ. ನಾನು ಹೇಳ್ತಾ ಇರೋದು ಎಲ್ಲ ಮಕ್ಕಳನ್ನೇ ನೀವು ಮಾಸ್ ಆಗಿ ತನ್ನಿ, ಸಿಂಗಲ್ ಆಗಿದೆ. ನಾನು ಸಿಂಗಲ್ ಅಂತ ಹೇಳಿಲ್ಲ, ಮಾಸ್ ಆಗಿ ತನ್ನಿ. ಆ ಮಗುವಿಗೆ ಬಹಳ ಖುಷಿ ಆಗುತ್ತೆ. ನನ್ನ ಮಗು ಇತ್ತು ಅಂತ ತಾಯಿಗೂ ಖುಷಿ ಆಗುತ್ತೆ, ಆ ಮಗುವಿಗೂ ನಾನಿದೆ. ನೀವು ಮಾಸ್ ಆಗಿ ತನ್ನಿ. ಒಂದು ಸಮೂಹ ಗೀತೆ ಒಂದು 25, ಅದಕ್ಕೆ 5-10 ಬೇಡ, ಅದೊಂದು ಸ್ಪರ್ಧೆ ಅಲ್ಲ, 25 ಜನ ಕೂತು ಜೈ ಭಾರತ ಜನನೀಯ ತನಿಯತೆ ಹಾಡಿಸಿ ಅಥವಾ ಯಾವುದನ್ನು ಹಾಡಿಸಿ ಅಥವಾ ಕರುಣಾಳು ಬಳಿ ಹಾಡಿಸಿ, ಮಗುವಿಗೆ ಖುಷಿ ಆಗೋದಿಲ್ವ? ಒಳ್ಳೆ ವೇಷಭೂಷಣ ಹಾಕಿ ಭಾರಿ, ಹೌದಲ್ಲ? ಅದಕ್ಕೆ ಹೇಳುವುದು, ಎಲ್ಲ ಮಕ್ಕಳನ್ನು ಆದಷ್ಟು ಮಟ್ಟಿಗೆ ವೇದಿಕೆ ಹತ್ತುವಂತೆ ಮಾಡಿ, ಆಗ ಮಗುವಿನಲ್ಲಿ ಒಂದು ಆತ್ಮವಿಶ್ವಾಸ ಬೆಳೀತದೆ. ಅದರ ಉದ್ದೇಶ ಒಂದು. ಎರಡನೇದಾಗಿ ಪ್ರತಿಭಾ ಪ್ರದರ್ಶನಕ್ಕೆ ಇನ್ನೊಂದು ವ್ಯವಸ್ಥೆ, ಸರ್ಕಾರ ಪ್ರತಿಭಾ ಕಾರಂಜಿ ನಡೆಸ್ತಾ ಇದೆ. ಈ ಮಕ್ಕಳಿಗೆ ಅವರೊಟ್ಟಿಗೆ ಹೋಗಬೇಕಾ ಅಲ್ಲ ಬೇರೆ ಇದೆಯಾ? ಈ ಮಕ್ಕಳಿಗೆ ಇಲ್ಲ, ಅವರ ಜೊತೆ ಇಲ್ಲ, ತಪ್ಪಲ್ವಾ ಅದು? ಈ ಮಕ್ಕಳನ್ನು ಗುರುತಿಸಿ ಇವರಿಗೆ ಬೇರೆ ಪ್ರತಿಭಾ ಕಾರಂಜಿ ಮಾಡಿ, ಅದು ಸಹ ಅಲ್ಲಿದೆ. ಇವರಿಗೆ ಪ್ರತಿಭಾ ಕಾರಂಜಿ ಆಗಲೇಬೇಕು, ಇವರ ಪ್ರತಿಭೆ ಹೊರಹೊಮ್ಮಲೇಬೇಕು. ಹಾಗಾದರೆ ಸರ್ಕಾರದ ಅಧಿಕೃತರೇ ಗಮನಿಸಿ, ಈ ವಿಶೇಷ ಚೇತನ ಮಕ್ಕಳ ವಿಶೇಷ ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕಾಗಿ ವಿಶೇಷವಾದ ಪ್ರತಿಭಾ ಕಾರಂಜಿಯನ್ನು ವಿಶೇಷವಾಗಿ ಬೇರೆ ಮಾಡಿ ಇವರೊಟ್ಟಿಗೆ ಸೇರಿಸಬೇಡಿ. ಆಗ ಒಂದು ಪರೀಕ್ಷೆ ಹೇಳಿದೆ, ವಿಶೇಷವಾದ ಪರೀಕ್ಷೆ ಇವರಿಗೆ ಬೇಕು, ಪ್ರಶ್ನೆಪತ್ರಿಕೆ ಬೇರೆ ಬೇಕು ಅಂತ. ಇದು ನಾನು ಹೇಳೋದಕ್ಕೆ ಆಧಾರ ಸಮೇತ ಹೇಳ್ತೇನೆ. ಈಗಾಗಲೇ ನೀವು ಮಂಗಳ ಜ್ಯೋತಿಯ ಬಗ್ಗೆ ಹೇಳುವಾಗ ಅಲ್ಲಿ ಅಶೋಕ್ ಕುಮಾರ್ ಶೆಟ್ಟಿ, ಅಲ್ಲಿ ಪ್ರಶಸ್ತಿ ವಿಜೇತ ಶಾಲೆ, ಇದಕ್ಕಿಂತ ಮೊದಲು ಅಪ್ಪಾಜಿ ನಾಯಕ್ ಅವರ ಕೈಯಲ್ಲಿದ್ದದ್ದು. ಆಗ ಪ್ರಶಸ್ತಿ ತಂದಂಥ ಅಶೋಕ್ ಕುಮಾರ್ ಶೆಟ್ಟರು ಈಗಲೂ ಇದ್ದಾರೆ. ಪಾಪ ಅವರಿಗೆ ಪೆನ್ಷನ್ ಇಲ್ಲ, ಗ್ರಾಚಾರ, ಅದು ಬೇರೆ ಸಂಗತಿ, ಅದು ಸಮಸ್ಯೆ ಬೇರೆ ಇದೆ. ಆದರೆ ಅವರು ಆ ಶಾಲೆಗಾಗಿ ತನ್ನಂತಾನು ಅರ್ಪಿಸಿದ್ದಾರೆ. ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ನಾಟಕ ಸರ್ಕಾರಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವರು ಕೊಡ್ತಾ ಇರ್ತಾರೆ. ಅವರು ಅದರ ಬಗ್ಗೆ ಹೆಚ್ಚು ಅಭ್ಯಾಸ ಇದ್ದಾರೆ. ಅವರ ಈ ಎಲ್ಲ ನಡೆಯವರಲ್ಲಿ ಬರ್ತಾ ಇದೆ. ವಿಶೇಷ ಚೇತನ ಮಕ್ಕಳಿಗೆ ಯಾಕೆ ಬೇರೆ ಪ್ರಶ್ನೆ ಪತ್ರಿಕೆ ಇಲ್ಲ ಎಂಬುದನ್ನು ಕಳೆದ ಸಲವೇ ಸುರೇಶ್ ಕುಮಾರ್ ಇರುವಾಗ ಅಂತ ಕಾಣದೆ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಹೋದ ವರ್ಷ ಮಂಗಳೂರಲ್ಲಿ ನಡೆದಂಥ ಗ್ರಾಮಾಂತರ ಮಟ್ಟದ ಶಿಕ್ಷಕರ ದಿನಾಚರಣೆ ಮುಖ್ಯ ಭಾಷಣಕಾರ ಅವರೇ, ಅರ್ಥ ಆಯ್ತಲ್ಲ? ಆದ್ದರಿಂದ ಹೇಳ್ತಾ ಇದ್ದೇನೆ, ವಿಶೇಷ ಚೇತನ ಮಕ್ಕಳಿಗೆ ಬೇರೆ ಸ್ಪರ್ಧೆಗಳನ್ನು ಮಾಡಬೇಕು. ಇಲ್ಲದಿದ್ದರೆ ಚೈಲ್ಡ್ ಲೈನ್ ಉಂಟಲ್ಲ, ಅವಕಾಶ ವಂಚನೆ ಆಯ್ತಲ್ಲ, ಅದು ಆಗಬಾರದು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಸ್ಕೂಲ್ ಡೇ ಮಾಡ್ತೀರಾ? ಸ್ಕೂಲ್ ಡೇ ಅಂತ ಕ್ಲಾಸ್ ಡೇ ಮಾಡ್ತೀರಾ? ಇಲ್ಲ. ಪೇರೆಂಟ್ಸಿಗೆ ಸಮೂಹದತ್ತ ಶಿಕ್ಷಣ ಅಂತ ಹೇಳುವಾಗ ಪೇರೆಂಟ್ಸಿಗೆ ಅವರ ಮಗು ಹೇಗೂ ಆಡಲಿ, ನಾನು ಅದಕ್ಕೆ ಒಂದು ಹಾಡನ್ನು ಹಾಡ್ತಾ ಇರ್ತಾರೆ ಚಿಕ್ಕ ಮಕ್ಕಳ ಬಗ್ಗೆ. ಹೇಗೆ ಗೊತ್ತಿಲ್ಲ, ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಎದ್ದು ಬಂದರೂ ಚಂದ, ನಿದ್ದೆ ಮಾಡಿದರೂ ಚಂದವೋ, ಬನ್ನಿರೆಲ್ಲರೋ ಬೇಗ ಬನ್ನಿರೋ, ನಮ್ಮೀ ಶಾಲೆಯ ನೋಡ ಬನ್ನಿರೋ. ಆ ಉದ್ದೇಶ ಏನು ಗೊತ್ತಾ? ಚಿಕ್ಕ ಪುಟ್ಟ ಮಕ್ಕಳೆಲ್ಲ
ಎದ್ದು ನಿಂತರೂ ಚಂದ, ನಿದ್ದೆ ಮಾಡಿದರೂ ಚಂದ, ಹೌದಲ್ಲ? ವೇದಿಯಲ್ಲಿ ನಿದ್ದೆ ಮಾಡಲಿ, ಚಂದ ತಂದೆ ತಾಯಿ ಖುಷಿ ಪಡ್ತಾರೆ. ಏನೋ ಹೇಳ್ತಾರೆ, ಹಾಗಲ್ಲ ಹೀಗೆ, ಹೌದಲ್ಲ? ಆ ಮಗುವಿಗೆ ಖುಷಿ ಆಗುತ್ತಲ್ಲ. ಆದ್ದರಿಂದ ಹೇಳಿದ್ದೇನೆ, ಅವರ ಪ್ರತಿಭೆ ಹೇಗೂ ಬೇಕಾದ್ರೆ ಇರಲಿ, ಅವರಿಗೆ ಎಲ್ಲರನ್ನು ಗುರುತಿಸುವ ಕೆಲಸ ಬೇಕು. ಬೇರೆ ಪ್ರತಿಭಾ ಕಾರಂಜಿ ಮಾಡಿ ಆದಷ್ಟು ಹೆಚ್ಚಿನ ಮಕ್ಕಳಿಗೆ ಬಹುಮಾನ ಕೊಡಿ. ಬೇರೆ ಪ್ರತಿಭಾ ಕಾರಂಜಿ ಮಾಡಬೇಕು ಸರ್ಕಾರ, ಅದರಲ್ಲೂ ದೊಡ್ಡದಾಗಿಯೇ ಇದು ಮಾಡಬಾರ್ದು. ನಾನು ಹಾಗೆ ಹೇಳಿದಲ್ಲ, A+A ಅಂತ ಹೇಳಿದಲ್ಲ, ಅದನ್ನು ತನ್ನಿ. ಫಸ್ಟ್ ಸೆಕೆಂಡ್ ಥರ್ಡ್ ಬೇಡ, ಆಯಿತಾ? A+B+ ಇದಾದ್ರು ತರ್ಬೋದು. ಆ ಮಗುವಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ಈ ಮೂಲಕ, ವಾಹಿನಿಯ ಮೂಲಕ ಸಹ ನಾವು ಅದನ್ನು ಹೇಳಿಕೊಡ್ತಾ ಇದ್ದೇವೆ. ಇನ್ನು ಕ್ರೀಡೋತ್ಸವ ಉಂಟಾ? ಇಲ್ಲ, ಅದೂ ಇಲ್ಲ. ಕ್ರೀಡೆಗಳು ಬಹಳ ಮುಖ್ಯ ಅಲ್ಲವ? ಹೌದು. ಆದರೆ ನಮ್ಮ ಮಕ್ಕಳು ಅಲ್ಲಿ ಸಾನ್ನಿಧ್ಯದಲ್ಲಿ ಮಾಡ್ತಾರೋ ಅಂತ? ಹೌದು, ಅಲ್ಲಿ ಮಾಡ್ತಾರೆ. ಇಲ್ಲಿ ಮಾಡ್ತಾ ಇಲ್ಲ. ನಮ್ಮ ಮಕ್ಕಳನ್ನು ಬೇರೆ ಕಡೆ ಎಲ್ಲ, ಮೈಸೂರು ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದೇವೆ, ಅಲ್ಲಿ ಪ್ರೈಸ್ ಎಲ್ಲ ತಗೊಂಡೆ. ನಮ್ಮ ಸಂಸ್ಥೆಯಲ್ಲಿ ಮಾಡಲಿಲ್ಲ ಕ್ರೀಡೋತ್ಸವ ಅಂತ. ನಿಮ್ಮ ಅಧ್ಯಕ್ಷರು ಭಾಳ ನನ್ನ ಭಾಳ ಆತ್ಮೀಯರು, ಭಾಳ ಬುದ್ಧಿವಂತರು, ಅವ್ರಿಗೆ ಗೊತ್ತಿದೆ ಇದೆಲ್ಲ. ಹೇಳ್ಯಾರು, ಅದನ್ನೆಲ್ಲ ಕೇಳ್ಯಾರ ಹೇಳಿ, ಅದಲ್ಲ ಸಹ ಅವ್ರಿಗೆ ಗೊತ್ತಿದೆ. ಅವರಿಗೆ ಕ್ರೀಡೋತ್ಸವ ಸಣ್ಣ ಮಟ್ಟಿಗೆ ಅದು ಮಾಡೋದು ಒಳ್ಳೆಯದು, ಇದು ನಮ್ಮ ಸಲಹೆ. ಇನ್ನೊಂದು, ನೀವು ಕ್ರೀಡೆ ಕರ್ಕೊಂಡು ಹೋಗ್ತೀರಿ ಹೇಳಿರಿ, ಹೌದು, ಖಂಡಿತವಾಗಿ ಅದು ಒಳ್ಳೆಯದು, ಅದಕ್ಕೆ ನಿಮಗೆ ಅಭಿನಂದನೆ ಹೇಳ್ತಾ, ಇನ್ನೊಂದು ವಿಚಾರ ಇದೆ, ಹೊರ ಸಂಚಾರ. ಯಾಕೆ ಗೊತ್ತಾ? ನಾನು ಪಂಜರದ ಪಕ್ಷಿ, ಇನ್ನು ನನಗಾರು ಗತಿ, ಹೇಳ ಬಯಸುವಿರೇನು ನನ್ನ ಕಥೆಯ ನನ್ನ ವ್ಯತೆಯ. ಅಲ್ಲಿ ಹೇಳಿದ್ದು ಗಿಳಿ, ಇಲ್ಲಿ ಹೇಳೋದು ಮಕ್ಕಳು, ಸರಿನಾ? ಗಿಳಿಯಂತಿರ್ತಕ್ಕಂಥ ಮಕ್ಕಳನ್ನು ಬರೇ ಗೂಡಲ್ಲಿ ಸಾಕಬೇಡಿ, ಹೊರ ಪ್ರಪಂಚ ತೋರಿಸಿ. ಕೇವಲ ಕ್ರೀಡೆ ಅಲ್ಲ, ಅದಕ್ಕೆ ಪ್ರವಾಸ ಕಷ್ಟ ಉಂಟು, ಅದು ನನಗೆ ಗೊತ್ತಿದೆ. ಅದಕ್ಕೆ ಟೀಚರ್ಸ್ಗಳು ಜಾಗ್ರತೆ ಇರಬೇಕು. ಹೊರ ಪ್ರವಾಸ ಅಂದರೆ ಭಾಳ ಉದ್ದ ಮೈಸೂರು ಬೆಂಗಳೂರು ಹೋಗಿದ್ದೆ ಹೇಳ್ತಾ ಇಲ್ಲ. ಉದಾಹರಣೆಗೆ ಇಲ್ಲಿ ನಿಮ್ಮ ಉಜಿರೆ ಉಂಟು, ಉಜಿರೆಯಲ್ಲಿ ಎಷ್ಟು ಒಳ್ಳೆ ಚೆನ್ನಾಗಿದೆ ಮಾರ್ರೆ. ಉಜಿರೆಯನ್ನು ಒಮ್ಮೆ ಉದ್ದಕ್ಕೆ ಕೊಂಡೋಗಿ ಅಲ್ಲೊಂದು ಏನಾದ್ರು ಗುಡ್ಡ ಇದೆಯೋ ಅಥವಾ ಜನಾರ್ದನ ಟೆಂಪಲ್ ದೇವಸ್ಥಾನಕ್ಕೋ ಅಥವಾ ಗುಡ್ಡಕ್ಕೋ ಅಥವಾ ಇದಕ್ಕೋ ಕರ್ಕೊಂಡು ಹೋಗ್ಬೋದಾ? ಏನಿಲ್ಲ, ರಥ ಮಾರಿಸೋ ದೊಡ್ಡದಾದ ಮೈದಾನ ಇದೆ, ಅಲ್ಲೇ ಬಿಟ್ಟುಬಿಡಿ. ನಾವು ಕೆಲವೊಮ್ಮೆ ಹಟ್ಟಿಯಲ್ಲಿರುವ ದನಗಳನ್ನು ಕೊಂಡೋಗಿ ಬಿಟ್ಟು ಬಿಡ್ತೇವೆ, ಅವು ಎಷ್ಟು ಖುಷಿಯಲ್ಲಿ ಇರ್ತವೆ. ಅದೇ ಥರ ಈ ಮಕ್ಕಳನ್ನು ಬಿಟ್ಟುಬಿಡಿ, ಆಯಿತಾ? ಆಗ ಮಕ್ಕಳು ಖುಷಿಯಲ್ಲ. ಅದು ಒಂದು ರೀತಿಯ ಬಯಲು, ಒಂದು ಸ್ವಲ್ಪ ಹೊತ್ತು ಬಿಡೋದು, ಮತ್ತೆ ಇರಬೇಕು. ಮತ್ತು ಅವರಿಗೆ ಅಲ್ಲಿ ಆಹಾರ ಕೊಟ್ಟು ಖುಷಿ ಮಾಡಿ ಶಾಲೆಯಲ್ಲೂ ಮಕ್ಕಳು ಭಾಳ ಖುಷಿಯಲ್ಲಿರ್ತಾರೆ. ಅಂಥ ಹೊರ ಪ್ರವಾಸಗಳನ್ನು ಹಮ್ಮಿಕೊಳ್ಳುವುದು ಒಳ್ಳೆಯದು. ಅಥವಾ ಅಲ್ಲೇ ಸಿದ್ಧವನ ಇದೆ ನೋಡಿ, ಇದು ನೋಡಿ ಸಿದ್ಧವನ, ಅದಕ್ಕೆ ಸಾಕು, ಸಿದ್ಧವನಾಗಿ ಭೇಟಿ ಕೊಡ್ಬೋದು. ಸಿದ್ಧರವನವೇ ಸಿದ್ಧವನ, ಎಷ್ಟು ಚೆನ್ನಾಗಿದೆ. ಇದು ಮಕ್ಕಳಿಗೆ ಖುಷಿಯಾಗುತ್ತೆ, ಅಲ್ಲಿ ಕೃಷಿ ಇದೆ ಅಲ್ವಾ? ಅಥವಾ ರಕ್ತಮಾನಸ ಇದೆ. ನಿಮಗೆ ಉಜಿರೆಯಲ್ಲಿ ಬೇಕಾದಷ್ಟಿದೆಯಪ್ಪ, ನಾನು ಹೇಳುವ ಅಗತ್ಯ ಇಲ್ಲ. ಸೂರ್ಯ ದೇವಸ್ಥಾನ ಬೇಕಾದ್ರೆ ಸೂರ್ಯ ದೇವಸ್ಥಾನ ಇದೆ, ಅದ್ಭುತ. ಅಲ್ಲಿ ನೋಡಿ ಮಣ್ಣಿನ ಮೂರ್ತಿಗಳು ಅಲ್ಲ, ಅಂಥದ್ದು ಮಾಡಿದರೆ ಒಳ್ಳೆಯದು ಎಂಬ ಸಲಹೆ. ನಿಮಗೇನು ಅನ್ನಿಸ್ತದೆ? ಹೌದು, ಮಕ್ಕಳಿಗೆ ಸಹ ಒಂದೇ ಇದ್ದುಕೊಂಡು ಸಲ ರಿಕ್ರಿಯೇಷನ್ ಬೇಕು. ಈಗ ನಮ್ಮ ವಿಶೇಷಚೇತ ಶಾಲೆ ಅವತ್ತು ಹೊಸದು ಮಾತ್ರ ನೀವು ಭಾಳ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಉದ್ದೇಶ ಮಗುವಿಗೆ ಬದುಕುವುದು ಹೇಗೆ ಅಂತ ಕಲಿಸುವುದು ಅಂತಲೇ ಹೇಳಿದ್ದಾರೆ. ಆ ಬದುಕುವ ಹಿನ್ನೆಲೆಯಲ್ಲಿ ಹೊರ ಪ್ರಪಂಚ ಸ್ವಲ್ಪ ಕಾಣಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಮಾತನ್ನು ಹೇಳಿದ್ದೇನೆ. ನೀವು ಮಾಡುವಂಥ ಕೆಲಸ ಬಹಳ ಒಳ್ಳೆಯದು, ದೇವರು ಮೆಚ್ಚುವ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಿಜವಾಗಿ ಅದನ್ನು ನಮಗೆ ಸತ್ಯವಾಗಿ ಅಷ್ಟು ಮಾಡಲಿಕ್ಕೆ ಆಗದಿದ್ದು, ನಿಮ್ಮೊಂದಿಗೆ ನಾವು ಸಹ ಬೆಂಬಲವಾಗಿ ಈ ವಾಹಿನಿಯ ಮೂಲಕ ಇನ್ನೊಂದು ಮೂಲಕ ನಿಮಗೆ ಸಪೋರ್ಟಾಗಿ ಖಂಡಿತವಾಗಿದ್ದೇವೆ. ನಾವು ಬದುಕೋಣ, ಅವರು ಬದುಕಲಿ ಎಂಬಂಥ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇವೆ. ಇನ್ನು ಶಾಲಾ ಚಟುವಟಿಕೆಗಳು ಬಗ್ಗೆ ನಾವು ಈಗಾಗಲೇ ಮಾಡಿದೆವು. ಈಗ ಪರೀಕ್ಷೆ ಇಲ್ಲ ಹೇಳಿದ್ರಿ ಅಲ್ವಾ? ಸರಿ, ಪರೀಕ್ಷೆಗಳನ್ನೇ ನಾವು ಇದು ಮಾಡೋದೇ ಬೇಡ. ನಿಮ್ಮ ಶಾಲೆಯ ಪ್ರತಿ ಮಗುವಿಗೆ ಈ ಹುಟ್ಟಿದ ಹಬ್ಬ ಅಂತ ಉಂಟು, ಅದು ಆಚರಿಸ್ತೀರಾ? ಆಚರಿಸ್ತೇವೆ. ಹೇಗೆ ಆಚರಿಸ್ತೀರಾ? ನಾವೇ ಎಲ್ಲ ಸಿಬ್ಬಂದಿಗಳು ಹಾಗೂ ವಿಶೇಷ ಮಕ್ಕಳ ಒಟ್ಟಿಗೆ ನಿಂತು ನಮ್ಮ ಸಂಸ್ಥೆಯಿಂದಲೇ ತಯಾರಿಸಿರುವ ಹೂಗುಚ್ಛ, ಮಕ್ಕಳಿಂದ ವಿಶೇಷ ಮಕ್ಕಳಿಂದ ತಯಾರಿಸಿರುವ ಹೂಗುಚ್ಛ, ಹೂ ಕೊಟ್ಟು ಅವರಿಗೆ ಎಲ್ಲ, ಕೆಲವೊಂದು ಸಲ ಪೋಷಕರು ಬರ್ತಾರೆ, ಕೆಲವೊಂದು ಸಲ ಮಕ್ಕಳು ಮಾತ್ರ ಇರ್ತಾರೆ, ಅವರಿಗೂ ಹಾರೈಸವೆ. ತುಂಬ ಸಂತೋಷ. ಇನ್ನೊಂದು ವಿಚಾರ, ಅವರ ಏನಾದರೂ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲವಾಗಿ ಏನಾದರೂ ಐಟಮ್ ಮಾಡೋದೋ, ಪದ್ಯ ಬರೆಯೋದೋ, ಚಿತ್ರ ಬರೆಯೋದೋ ಇದ್ದರೆ ಪ್ರದರ್ಶನಕ್ಕೆ ಅವಕಾಶ ಉಂಟು? ಹೌದು. ಈಗ ನಮ್ಮ ವಿಶೇಷ ಮಕ್ಕಳು ಇಲ್ಲಿ ಕರಕುಶಲ ತರಬೇತಿಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ, ಅಂದರೆ ಕರಕುಶಲ ತರಬೇತಿ ಅದಕ್ಕೆ ಅಂತಲೇ ವಿಶೇಷ ಶಿಕ್ಷಕರಿದ್ದಾರೆ, ಕರಕುಶಲ ತರಬೇತಿ ಶಿಕ್ಷಕರು. ಅವರಿಂದ ವಯರ್ ಬ್ಯಾಗ್, ಸ್ಮರಣಿಕೆ ತಯಾರಿ, ಮ್ಯಾಟ್ ತಯಾರಿ, ಪೇಪರ್ ಕವರ್ ತಯಾರಿ ಮುಂತಾದವುಗಳು ಮಾಡ್ತಾರೆ. ಅದಕ್ಕೆ ನಮಗೆ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶರತ್ ಕೃಷ್ಣ ಪಡ್ವೇಡ್ನಾಯರವರು ಜಾತ್ರೆಯ ಸಮಯದಲ್ಲಿ ನಮಗೆ ಉಚಿತ ಇದು ಸ್ಟಾಲನ್ನು, ಉಚಿತ ಪ್ರದರ್ಶನಕ್ಕೆ ಇರುವ ಸ್ಟಾಲ್, ಅದಕ್ಕೆ ಏನು ದುಡ್ಡು ತಗೊಳ್ಳೋದಿಲ್ಲ, ಬಾಡಿಗೆಯನ್ನು. ಪ್ರತಿ ವರ್ಷ ಅದೊಂದು ಪ್ರದರ್ಶನ ಮಾಡ್ತೇವೆ ನಮ್ಮ ವಿಶೇಷ ಮಕ್ಕಳ ಕರಕುಶಲ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಜವಾಗಿ ಅವರು ಅಭಿನಂದನಾರ್ಹರು, ಭಾಳ ಸಂತೋಷ. ಇನ್ನೊಂದು, ಈ ವಿಷಯಗಳು ಎಲ್ಲ ಭಾಳ ಖುಷಿ ಇದೆ. ಇನ್ನೊಂದು ನಾನು ವಿಚಾರ ನಿಮ್ಮಲ್ಲಿ ಕೇಳುವುದೇನಂತ ಹೇಳಿದರೆ,
ಈಗಾಗಲೇ ಹೇಳಿದಾಗೆ ವಿಶೇಷ ಚೇತನ ಮಕ್ಕಳ ಸಂಪೂರ್ಣ ಪ್ರಗತಿಗೆ ಅದು ಏನು ಇವರಾಗಿ ಪ್ರದರ್ಶನ ಆಗಬೇಕಾದ್ರೆ ನಿಮ್ಮ ಸಾನ್ನಿಧ್ಯದವರು ಯಕ್ಷಗಾನವೇ ಮಾಡ್ತಾರೆ. ಹೋಗಿ ನಿಮ್ಮದು ಅಂಥದ್ದು ವ್ಯವಸ್ಥೆ, ನಾಟಕ, ನಮ್ಮಲ್ಲಿ ಸಾನ್ನಿಧ್ಯ ಉತ್ಸವ ಅಂತ ಮಂಗಳೂರಲ್ಲಿ ಮಾಡ್ತಾರಲ್ಲ, ಆಗ ಕರ್ಕೊಂಡು ಹೋಗ್ತೇವೆ. ಅಲ್ಲಿ ತೋರಿಸಿ, ಆ ಮಕ್ಕಳ ತೋರಿಸಿ ದಿವಸ ಏನಾದ್ರು ಇಲ್ಲಿ ನಾವು ಮಾಡಬೇಕು ಅಂತ ಏನಾದ್ರು ಪ್ರೇರಣೆ ಬಂದಿದೆ? ಹೌದು, ತುಂಬಾ ಸಲ ಪ್ರೇರಣೆ ಬಂದಿದೆ. ಆದ್ರೆ ಅಷ್ಟು ಮಕ್ಕಳು ನಮ್ಮಲ್ಲಿಲ್ಲ. ಮಕ್ಕಳು ಸ್ವಲ್ಪನೇ ಇರಲಿ, ತೊಂದರೆ ಇಲ್ಲ. ಸ್ವಲ್ಪ ಇದ್ರೆ ನಿಮಗೆ ಸುಲಭ, ಕಷ್ಟ ಕಡಿಮೆ. ಜಾಸ್ತಿ ಮಕ್ಕಳಿದ್ರೆ ಕಷ್ಟ ಜಾಸ್ತಿ ಅಲ್ವಾ? ಹೌದು. ಮತ್ತೆ ಒಂದೆರಡು ಮಕ್ಕಳಿದ್ದಾರೆ ಯಕ್ಷಗಾನದಲ್ಲಿ ಆಸಕ್ತಿ. ಯಕ್ಷಗಾನವೇ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಯಕ್ಷಗಾನ ಇರ್ಬೋದು, ಏಕಾಂಕ ಇದೆ ಗೊತ್ತಾ, ಏಕಪಾತ್ರ ಅಭಿನಯ ಇದೆ ಗೊತ್ತಾ. ನಾನು ಹೇಳ್ತಾ ಇರೋದು ಹಾಗಲ್ಲ, ಮಗುವಿಗೆ ತನ್ನ ಕಲೆಯನ್ನು ವ್ಯಕ್ತಪಡಿಸಲಿಕ್ಕೆ ವೇದಿಕೆ. ಈಗ ಯಕ್ಷಗಾನ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಉಂಟಾ? ಅಥವಾ ಪ್ರಾಣಿ ಪಕ್ಷಿಗಳಾಗಿ ಎಲ್ಲ ಇಟ್ಟು ಬಾಳ ಒಳ್ಳೆ ನಮ್ಮಿಸು ಏನು ಹೇಳೋದು ಎಸ್ಸು ಮಕ್ಕಳು ಕುಡಿತಾರಲ್ವ, ಅಥವಾ ಗೀ ಗೀ ಮಂಗಣ್ಣ ಕಡ್ಲೆಕಾಯಿ ಅಲ್ವಾ, ಅಂಥದ್ದು ಹಚ್ಚಿ ಅವರಿಗೆ ಹಾಕೋದು ವೇಷ, ಮಂಗಣ್ಣ ವೇಷನ ಹಾಕೋದು, ಅರ್ಥ ಆಯ್ತಾ? ಅಂಥದ್ದು. ಅಥವಾ ಪ್ರಾಣಿ ಪಕ್ಷಿಗಳು ಮಕ್ಕಳು ಭಾರಿ ಖುಷಿ ಪಡೋದಿಲ್ವಾ? ನಮ್ಮ ಸಾಮಾನ್ಯ ಮಕ್ಕಳೇ ಖುಷಿ ಪಡ್ತಾರೆ, ಹಾರುವ ಹಕ್ಕಿ ಅಲ್ವಾ, ಅಂಥದ್ದನ್ನು ಮಾಡಿದರೆ ಒಳ್ಳೆಯದೆಂಬ ಸಲಹೆ. ಯಾಕಂದರೆ ಸುಲಭ. ಈಗ ಎಷ್ಟು ವರ್ಷ ಆಯಿತು ಶಾಲೆ ಶುರುವಾಗಿ? 5 ವರ್ಷ ಆಯಿತು. 5 ವರ್ಷ. 5 ವರ್ಷದಲ್ಲಿ ಇನ್ನು ಸಮೇತ ಅಂಬೆಗಾಲು ಹಿಡಿತಾ ಇದೆ, ಅಭಿವೃದ್ಧಿ ಹೊಂದಿತು. ಕೊನೆಯದಾಗಿ ನಮ್ಮ ದೇಶದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಯಾಕೋ ಏನೋ ಇತ್ತು ಸಮೇತ ಸವಲತ್ತು ಸಾಕಲ್ಲ. ಕೇರಳ ಸರ್ಕಾರ ಒಂದು ಆಜ್ಞೆ ಮಾಡಿದೆ, ಭಾಳ ಕಷ್ಟ ಆಗಿದೆ ಮತ್ತು ಕೆಲವರಿಗೆ. ಅದರಿಂದ ಒಬ್ಬ ವಿಕಲಚೇತನ ವ್ಯಕ್ತಿಗೆ, ವಿಶೇಷಚೇತನ ವ್ಯಕ್ತಿಗೆ ನೇಮಕಾತಿ ಆಗದೆ ಇನ್ನೊಬ್ಬನ ಹುದ್ದೆ ಕಾಯಮಾತಿ ಆಗುವುದಿಲ್ಲ. ಸ್ವಲ್ಪ ತೊಂದರೆ ಆಗಿದೆ ಅದು ಈಗ ಮಾತ್ರ. ಅವು ಇಲ್ಲದ್ರೆ ಏನು ಮಾಡೋದು ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂದರೆ ಅವರಿಗೆ ಕಡ್ಡಾಯವಾಗಿ ಏನಿದೆ, ರಿಸರ್ವೇಷನ್ ಇದೆ. ಇಲ್ಲಿ ಉಂಟಾ? ಇಲ್ಲಿ ರಿಸರ್ವೇಷನ್ ಉಂಟಾ? ಇಲ್ಲ. ವಿಶೇಷಚೇತನರಿಗೆ ರಿಸರ್ವೇಷನ್ ಇದೆ. ವಿಶೇಷಚೇತನರಿಗೆ ಬೇರೆ ಬೇರೆ ವಿಧಾನ ಇದೆ. ಒಬ್ಬ ಕಾಲಿಲ್ಲದವ ಇರ್ಬೋದು, ಒಬ್ಬ ಬರೇ ಒಂದು ಕಣ್ಣಿರ್ಬೋದು, ನಾನು ಆಗಲೇ ಹೇಳಿದ್ದೇನೆ, ಬಾಯಿ ಬರೋದು ಇರ್ಬೋದು, ಬಾಕಿಯಲ್ಲಿ ಬುದ್ಧಿವಂತ ಇರ್ಬೋದು. ವಿಶೇಷಚೇತನರಿಗೆ ಪರಿಗಣನೆಯ ದೃಷ್ಟಿಯಿಂದ ಸರ್ಕಾರ ಕೆಲವು ಹುದ್ದೆಗಳನ್ನು ಮೀಸಲು ಮಾಡಬೇಕು. ನೆರೆಯ ಕೇರಳದಲ್ಲಿ ಉಂಟು ಅಂತ ನಾನು ಈಗಾಗಲೇ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟವರನ್ನು ತಿಳ್ಕೊಂಡು ಅದು ಸರ್ಕಾರಕ್ಕೆ ನೀವು ಮನವಿ ಕೊಡೋದು ಒಳ್ಳೆಯದು ಅಂತ ಕಾಣುತ್ತೆ. ಅದಕ್ಕೆ ಪೋಷಕರು ಜಾಗೃತಿ ಆಗಬೇಕು. ಪೋಷಕರು ರೆಡಿ ಇದ್ದರೆ ವಿದ್ಯಾರ್ಥಿ ಪೋಷಕ ವೇದಿಕೆ ಇದೆ, ಅದರದೊಂದು ಬ್ರ್ಯಾಂಚಲ್ಲಿ ತೆರೆದರೆ ನಾನೆಲ್ಲ ಮಾಹಿತಿ ಕೊಡಲಿಕ್ಕೆ ಸಿದ್ಧರಿದ್ದೇನೆ ಅಂತ ಹೇಳ್ತಾ ಮತ್ತೊಂದು ವಿಚಾರ ಹೇಳ್ತಾ ಇದ್ದೇನೆ. ಈಗಾಗಲೇ ನಾನು ಹೇಳಿದೆ, ಅವರಿಗೆ ವಿಶೇಷ ಪರಿಗಣನೆ, ವಿಶೇಷ ಹುದ್ದೆಗಳು ಕೊಡಬೇಕು, ಕೊಡತಕ್ಕದ್ದು. ನಿಮ್ಮ ಬಸ್ಸುಗಳಲ್ಲಿ ಸೀಟುಗಳು ಉಂಟು, ಯಾರ್ಯಾರೋ ಕೂತಿರ್ತಾರೆ. ಅದು ನಿಜವಾಗಿ ಅಲ್ಲಿ ಇದು ವಿಶೇಷ ಚೇತನರಿಗೆ ಉಂಟು, ಹಿರಿಯ ನಾಗರಿಕೆಗೆ ಉಂಟು. ಆದರೆ ಕೂತ್ಕೊಳ್ಳೋದೆಲ್ಲ ಇವು ಕಾಲೇಜ್ ಹುಡುಗರೇ ಆಗಿದ್ದಾರೆ. ಆದರೆ ಆ ಕಂಡಕ್ಟರ್ ಏನು ಮಾಡಬೇಕು, ಅದನ್ನು ಎಬ್ಬಿಸಬೇಕು. ನೋಡೋ ಅದು ಸೀಟ್ ಯಾರ್ದೋ ಅವ್ರದ್ದು, ಮಹಿಳೆಯರಿದ್ದಾಗೆ ಎಬ್ಬಿಸಬೇಕು. ಒಂದು ವೇಳೆ ಆ ಸೀಟು ಭರ್ತಿ ಆಗಿದ್ದರೂ ಅಲ್ಲೂ ವಿಶೇಷ ಚೇತನಿದೆ, ಬೇರೆ ಸೀಟ್ ನಾವು ಬಿಟ್ಟು ಕೊಡಬೇಕು. ಇದು ನಾವು ಅವರಿಗೆ ತೋರಿಸ್ತಕ್ಕಂಥ ಪ್ರೀತಿ ಅಲ್ವಾ? ಸರಿ ಅಲ್ವಾ? ಒಂದು ಮಗುವನ್ನು ಕಂಕುಳಲ್ಲಿ ಇಟ್ಟುಕೊಂಡು ಸಮೇತ ಸೀಟಿಗೆ ಬಿಟ್ಟು ಕೊಡೋದು ಜನ ನಮ್ಮಲ್ಲಿದ್ದಾರೆ. ಅದೆಲ್ಲ ನಿಲ್ಲಬೇಕು ಅಂತ ಹೇಳ್ತಾ ಅವರು ನಮ್ಮ ಸಮೂಹದಲ್ಲಿ ಬರಬೇಕೆಂಬ ಮಾಹಿತಿಯನ್ನು ಹೇಳ್ತಾ, ನಿಮಗಿನ್ನೇನಾದ್ರು ಹೇಳಬೇಕು ಅಂತಿದ್ದರೆ, ಏನಾದ್ರು ವಿಶೇಷ ನಿಮ್ಮ ಶಾಲೆಯಲ್ಲಿ ವಿಶೇಷತೆ ಇದ್ದರೆ, ನಾನು ಕೆಲವು ಬಿಟ್ಟು ಹೋಗಿದರೆ ನಿಮಗೆ ಹೇಳುವ ಅವಕಾಶ. ಅಂದರೆ ಅದನ್ನೇ ನಮ್ಮ ಸಂಸ್ಥೆ 2019ರಲ್ಲಿ ಎಂಡೋ ಸಂತ್ರಸ್ತರಿಗಾಗಿ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅನುದಾನ ಹಾಗೂ ಅದರಲ್ಲಿ TV9 ಸಹ ಸೇರಿಕೊಂಡಿತ್ತು. ಈಗ ಅನುದಾನ ಇಲ್ಲ TV9ಇಂದ. ಹಾಗೆ ಅದರ ನಿರ್ವಹಣೆಯನ್ನು ಶ್ರೀ ಗಣೇಶ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇವರು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಆಡಳಿತಾಧಿಕಾರಿಯಾಗಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ನಿರ್ವಹಣೆಯಲ್ಲಿ ತುಂಬ ಸಕ್ರಿಯರಾಗಿರುವುದರಿಂದ ನಮ್ಮ ಸಂಸ್ಥೆ ಈಗಲೂ ಎಲ್ಲರ ಮೆಚ್ಚುಗೆಗೆ, ಈಗ ನಮ್ಮ ವಿಸಿಟರ್ಸ್ ಬಂದರು ನಮ್ಮ ಸಂಸ್ಥೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಶುಚಿತ್ವದ ಬಗ್ಗೆ, ಅಲ್ಲಿನ ಅಚ್ಚುಕಟ್ಟುತನದ ಬಗ್ಗೆ ಸಹ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ವಿವಿಧ ವಿಭಾಗಗಳನ್ನೆಂದರೆ ಮಕ್ಕಳು ಫಿಸಿಯೋಥೆರಪಿ, ವಾಕ್ ತರಬೇತಿ, ಆಪ್ತ ಸಮಾಲೋಚನೆ, ವಿವಿಧ ಕರಕುಶಲ ತರಬೇತಿಗಳನ್ನು ಹಾಗೂ ದೈನಂದಿನ ಸ್ವಸಹಾಯ ಚಟುವಟಿಕೆಗಳು ಹಾಗೂ ವ್ಯಾವಹಾರಿಕ ಜ್ಞಾನಗಳನ್ನು ಕುರಿತ ಇದನ್ನು ಕಲಿಸ್ತಾ ಇದ್ದೇವೆ ಮಕ್ಕಳಿಗೆ. ಮುಂದಿನ ದಿನಗಳಲ್ಲಿ ಮಕ್ಕಳು ಸ್ವಾವಲಂಬಿಗಳಾಗಿ ಅವರ ಸಮಾಜದ ಮುಖ್ಯವಾಹಿನಿಗೆ ಬರುವಂತಾಗಬೇಕು ಅಂತ ಇರುವುದೇ ನಮ್ಮ ಟ್ರಸ್ಟಿನ ಆಶಯ ಕೂಡ ಆಗಿದೆ. ಭಾಳ ಸಂತೋಷ, ಒಳ್ಳೆ ಮಾತನ್ನು ಹೇಳಿದಿರಿ. ಇನ್ನೊಂದಿದೆ ಮಾತು, ಈಗ ಒಂದು ನನಗೆ ಹೊಳೆದ ಪ್ರಶ್ನೆ, ಅದು ನಿಮ್ಮ ಮಕ್ಕಳಿಗೆ ಪ್ರದರ್ಶನಕ್ಕೆ ಅವಕಾಶ ಇದೆ ಹೇಳಿದೆ. ಒಂದು ಮಗು ಪದ್ಯ ಬರೀತದೆ, ಅದನ್ನು ಪ್ರದರ್ಶನಕ್ಕೆ ಭಿತ್ತಿ ಪತ್ರಿಕೆಗಳು ಇವೆಯಾ? ಇಲ್ಲ. ನೋಟಿಸ್ ಬೋರ್ಡ್ ಇದೆ, ನೋಟಿಸ್ ಬೋರ್ಡ್ ಇದೆ. ಆದರೆ ಸ್ಮರಣ ಸಂಚಿಕೆ, ಕೈ ಬರಹದ ಸಂಚಿಕೆ ಇಲ್ಲ.
ಒಂದು ಮಗು ಚಿತ್ರ ಬಿಡಿಸ್ತದೆ, ಹೇಗಿರಲಿ ಅದನ್ನು ಅಂಟಿಸಿಡಬೇಕು, ಅದು ತೋರಿಸ್ಬೇಕು 10 ಜನಕ್ಕೆ. ಅದು ನೋಟಿಸ್ ಬೋರ್ಡಲ್ಲಿ ಅಂಟಿಸ್ತೇವೆ ಸ್ವಾತಂತ್ರ್ಯ ದಿನಾಚರಣೆ. ಅದನ್ನು ತೆಗೆದು ಆಮೇಲೆ ಪುಸ್ತಕ ಮಾಡಬೇಕು. ಹೌದು, ಸರಿ ಅಲ್ವಾ? ಇದನ್ನು ಸಹ ಮಾಡಿದರೆ ನಿಮ್ಮ ಮಗುವಿಗೂ ಸಂತೋಷ ಆಗುತ್ತೆ. ಆ ಮಗುವಿಗೆ ಇನ್ನೇನಾದರೂ ಚಿತ್ರ ಬಿಡಿಸುವಂಥ ಆಸೆ ಬರುತ್ತೆ. ಒಂದು ಕವಿ ಆಗ್ಬೋದು, ದೊಡ್ಡ ಕವಿ, ಸಾಹಿತಿ, ಬರಹಗಾರ, ನಾಟಕಕಾರ ಎಲ್ಲವೂ ಅಲ್ಲಿ ಬರ್ಬೋದು. ಯಾವುದನ್ನು ಹೇಳಿ ಬರೋದಿಲ್ಲ. ನೋಡಿ, ನಾನು ಹೇಳ್ತೇನೆ, ಅದು ಅವನ ಹೆಸರು ಬರ್ತದೆ ಅವನಿಗೆ. ನಮ್ಮ ಕೇರಳದ ಕಾಸರಗೋಡಿನ ಅಲ್ಲ, ಕೇರಳ ರಾಜ್ಯದ ಒಬ್ಬ ಮಲಯಾಳಿ ನಟ, ಕುಳ್ಳ ನೋಡಲಿಕ್ಕೆ ಶಾರ್ಟ್ ದೈಹಿಕವಾಗಿ. ಅವನ ಅದು ಇಲ್ಲಿ ಸಹ ಕರ್ನಾಟಕದಲ್ಲಿ ಒಬ್ಬ ಇದ್ದಾರೆ, ಅವನ ನಟನೆಗೆ ಎಲ್ಲರೂ ಮರುಳಾಗಿ ಹೋಗ್ತಾರೆ. ಅವನಲ್ಲಿ ಆ ವಿಶೇಷ ಅಂದರೆ ದೈಹಿಕವಾಗಿ ಕುಳ್ಳ, ನಮ್ಮ ವಾಮನ ಅವತಾರ ಅಂತ ಕರಿತೇವೆ. ಆದರೆ ಭಾಳ ವಿಶೇಷ ಇದ್ದಾರೆ. ಅವು ಭಾಳ ಸಿನಿಮಾದಲ್ಲಿ ಭಾಳ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಅಂಥ ವಿಶೇಷ ಪ್ರತಿಭೆಗಳಿಗೊಂದು ಮನ್ನಣೆ ಕೊಟ್ಟಾಗೆ ಆಗುತ್ತಲ್ವ? ಅದು ಆಗಲಿ ಎಂಬ ಆಶಯದೊಂದಿಗೆ ಕೊನೆಯದಾಗಿ ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಸಾರ್ವಜನಿಕರಿಗೆ ವಾಹಿನಿಯ ಮೂಲಕ ಯಾವ ಸಂದೇಶ ಅಥವಾ ಯಾವುದನ್ನು ಹೇಳಲಿಕ್ಕೆ ಬಯಸ್ತೀರಿ? ಹೇಗೆ ಅವರ ಸ್ಪಂದನೆ ಹೇಗೆ ಬೇಕು ಈ ವಿಶೇಷ ಮಕ್ಕಳಿಗೆ? ವಿಶೇಷ ಮಕ್ಕಳ ಬಗ್ಗೆ ಅವರ ಸ್ಪಂದನೆ. ವಿಶೇಷ ಮಕ್ಕಳಿಗೆ ಅವರ ಕರುಣೆ ಅದನ್ನು ತೋರಿಸುವುದಕ್ಕಿಂತ ಸಹ ಅವರಿಗೆ ಅವರ ಪ್ರತಿಭೆ ಆಗಿರ್ಬೋದು, ಅವರು ಸ್ವಾವಲಂಬಿಗಳಾಗಿ ಬದುಕಲು ಎಲ್ಲರೂ ಪ್ರೋತ್ಸಾಹಿಸಬೇಕು. ಹಾಗೆ ಈ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಸಮಾಜ ಹಾಗೂ ಶಿಕ್ಷಕರು ಎಲ್ಲರ ಪಾತ್ರ ತುಂಬ ಮುಖ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಶಿಕ್ಷಕ ದಿನಾಚರಣೆ ಶುಭಾಶಯದೊಂದಿಗೆ ಶಾಲೆಗೆ ಭೇಟಿ ಕೊಡಿ ಅಲ್ವಾ? ಹೌದು, ಪ್ರತಿಯೊಬ್ಬರೂ ಇಂಥ ಶಾಲೆಗೆ ಭೇಟಿ ಕೊಡಿ. ನೀವು ಒಂದು ಶಾಲೆ ಮಾತ್ರ ನೋಡಿದ್ದೀರಾ, ಇಂಥ ಶಾಲೆಗೆ ಭೇಟಿ ಕೊಟ್ಟು ನಿಜವಾದ ಅಲ್ಲಿ ಅಧ್ಯಾಪಕರ ತೊಂದರೆಯು ವಿದ್ಯಾರ್ಥಿಗಳ ಚಟುವಟಿಕೆಯನ್ನು ನೋಡಬೇಕಲ್ವ? ಆಗಲ್ವ ಗೊತ್ತಾಗೋದು. ಇಂಥ ಒಂದೊಂದು ಮಗು ಮನೆಯಲ್ಲಿದ್ದವರ ತಂದೆ ತಾಯಿಯ ಅವಸ್ಥೆ ಏನು ಅಂತ ಗೊತ್ತಾಗತ್ತೆ ಅಲ್ವಾ? ಹಾಗಾಗಿ ಸಾರ್ವಜನಿಕರೇ ಇಂಥ ಶಾಲೆಗೆ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಿಂದಾದ ಸಹಾಯವನ್ನು ಮಾಡಿ. ಆ ಮಕ್ಕಳೊಂದಿಗೆ ನಾವು ಇದ್ದೆ ಎಂಬ ನೈತಿಕ ಬೆಂಬಲ ಅದು ಕೊಡಿ ಎಂಬುದರಲ್ಲಿಗೆ ಇವತ್ತಿನ ವಿಶೇಷ ವಾಹಿನಿಯ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಾ, ನಾವು ತಮ್ಮ ಅಮೂಲ್ಯ ಸಮಯವನ್ನು ಕಳೆದು ಇಲ್ಲಿ ತನಕ ಬಂದ ನಮ್ಮ ಮಲ್ಲಿಕಾ ಮೇಡಮ್ ಅವರಿಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತಾರೆ. ನಿಮಗೂ ಧನ್ಯವಾದಗಳು.